ಫಸ್ಟ್ ಆಫ್ ಆಲ್ CWKL ಮಾತಾಡೋಕ್ಕೆ ಮುಂಚೆ ಇವತ್ತು ಈ ಸಂಜೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ, ಅವ್ರ ಬಗ್ಗೆ ಒಂದೊಂದೆರಡು ಮಾತು ಆಡಿಬಿಟ್ಟು ಆಮೇಲೆ CWKL ಹೋಗೋಣ. ಫಸ್ಟ್ ಆಫ್ ಆಲ್ ನಮ್ಮ ಸರವಣ ಸರ್ MLC ಆಗಿ ಶಾಸಕರಾಗಿ ಅವರು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟೋ ದೂರ ಅವ್ರದ್ದು ಬ್ಯುಸಿ ಶೆಡ್ಯೂಲ್ಸ್ ಇದ್ದರು. ಅವರು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡ್ತಾ ನಿಂತಿದ್ದೀರಾ. ಸರ್, ನಿಮಗೆ ಇಡೀ CWKL ತಂಡದ ಪರವಾಗಿ ಮತ್ತು ನಮ್ಮ ಎಲ್ಲ ಪ್ಲೇಯರ್ಸು ಮತ್ತು ಇವರು ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೂ ನೆಕ್ಸ್ಟು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಫಸ್ಟ್ ನಿಮ್ಮ ಜೊತೆ ಇರ್ತೀನಿ ಅಂತ ನಮಗೆ ಕೈ ಜೋಡಿಸಿ ಮುಂದೆ ಬರೋವಂಥವ್ರು ನಮ್ಮ ಚೇತನ್ ಗೌಡರು. ಯಾಕಂದರೆ ಅವರು ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ಈ CWKL ಒಂದು ಥಾಟ್ ಬಂದು ಒಂದು ಡಿಸ್ಕಷನ್ನಲ್ಲಿ ಶರ್ಟನ್ ಹೋಟ್ಲಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ, ನೀವು ಏನು ಬೇಕಾದ್ರೂ ಮಾಡಿ ಅಂತ ಹೇಳಿದರು. ಥ್ಯಾಂಕ್ ಯು ಚೇತನ್ ಸರ್. ಇವತ್ತು ನೋಡಿ ಇಲ್ಲಿವರೆಗೂ ಬಂದಿದೆ ನಿಮ್ಮ ಸಪೋರ್ಟು, ಥ್ಯಾಂಕ್ ಯು. ಯಾಕಂದರೆ ಯಾವತ್ತು ಮರೆಯಲ್ಲ ನಿಮ್ಮ ಒಂದು ಸಪೋರ್ಟು. ಚೇತನ್ ಸರ್ದು ವಾಮನ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ನಮ್ಮ CWKL ಟೀಮಿಂದ ಅವ್ರಿಗೆ ಸಪೋರ್ಟ್ ಮಾಡೋಣ. ವಾಮನ 10ನೇ ತಾರೀಕು ದೊಡ್ಡ ವಿಜಯ ಆಗಲಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಚೇತನ್ ಸರ್. ನೆಕ್ಸ್ಟು ನಮ್ಮ ಈ ತಂಡಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಸಾಯಿ ಶಿಶಿರ್ ಗಜೇಂದ್ರ ಅವರು, ಅವ್ರಿಗೂ ಒಂದು ಚಪ್ಪಾಳೆ ಬರಲಿ. ಸೌಂಡ್ ಜೋರಿದೆ ಸಾಯಿ ಶಿಶಿರ್ ಅವ್ರದ್ದು. ಹಾಗೆ ನಮ್ಮ ಈ ಎಲ್ಲ ಒಂದು ಈವೆಂಟ್ ಆಗ್ಬೋದು, ಲೀಗ್ಸ್ ಆಗ್ಬೋದು, ಪ್ರತಿಯೊಂದು ನಾನು ಏನೇ ಮಾಡಿದ್ರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು, ನನ್ನ ಒಂದು ಬ್ರದರ್ ಆಗಿ, ನನ್ನ ಶ್ರೇಯಾಭಿಲಾಷಿಯಾಗಿ, ಏನೇ ಒಂದು ಸಮಸ್ಯೆ ಬಂದರೂ ರಾತ್ರಿ 12 ಗಂಟೆ ಆದರೂ ನಾನು ಒಬ್ಬರಿಗೆ ಒಟ್ಟಿಗೆ ಫೋನ್ ಮಾಡ್ತೀನಿ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ಸಂಜಯ್ ಗೌಡರು ಈಸ್ ಬ್ರದರ್. ಎಲ್ಲ ಒಂದು ಇದಕ್ಕೂ ನನ್ನ ಜೊತೆ ಬೆನ್ನೆಲುಬು ನಿಂತಾಗ ಎಲ್ಲರಿಗೂ ಚಲಪಾಳೆ ಕೊಡಿ ಜೋರಾಗಿ. ನೆಕ್ಸ್ಟು ನಮ್ಮ ರಾಜೇಶ್ ಅವರು, ಅರಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು, ಅವರು ಅಷ್ಟೇ ಇವತ್ತವರೆಗೂ ನಮ್ಮ ಜೊತೆಗೆ ನಮ್ಮ ಬರೀ ಕಬಡ್ಡಿ ಅಂತೆಲ್ಲ ಪ್ರತಿಯೊಂದು ನನ್ನ ಆಗು ಹೋಗುಗಳು ನೋಡಿಕೊಂಡು ಜೊತೆಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ ಸರ್. ಆ್ಯಂಡ್ ನಮ್ಮ ಮುನೇಗೌಡರು, ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯಿತು. ಈಗ ಸೆಕೆಂಡ್ ಸಿನಿಮಾ ಅಯೋಗ್ಯ 2 ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಅದು ನಿಮ್ಮ ಮುಂದೆ ಬರ್ತಾ ಇದೆ. ಅವರು ಇವತ್ತು ನಮ್ಮ CWKLಗೆ ನಾನು ನಿಮ್ಮ ಜೊತೆ ನಿಲ್ತೀನಿ, ಸಪೋರ್ಟಾಗಿರ್ತೀನಿ ಅಂತೇಳಿ ಅವತ್ತಿಂದ ಇವತ್ತವರೆಗೂ ಜೊತೆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮುನೇಗೌಡರು ಸರ್. ನೆಕ್ಸ್ಟ್ ನಮ್ಮ ಎಲ್ಲರೂ ಕಾಲೆಳೆಯುತ್ತೆ ಕಾಲ ನಿರ್ಮಾಪಕರು, ಹಾಗೆ ನನ್ನ ಸಹೋದರರಾದಂಥ ಗೋವಿಂದರಾಜ್ ಅವರು. ಯಾಕಂದರೆ ಸಿನಿಮಾ ರೆಡಿ ಇದೆ, ಚಂದನ್ ಶೆಟ್ಟಿದು ಅವ್ರದ್ದು. ನಮ್ಮದು ಸೂತ್ರಧಾರಿ ಆಗಿದ ತಕ್ಷಣ ನೆಕ್ಸ್ಟ್ ಅವ್ರು ಬರ್ತಾ ಇದೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಪ್ರತಿಯೊಬ್ಬರು ಇವತ್ತು ಈ ವೇದಿಕೆಗಳಲ್ಲಿ ಎಲ್ಲ ಇದು ಮಾಡ್ತಿದ್ವಿ ಅಂದರೆ ಇದಕ್ಕೆ ಇನ್ನೊಂದು CWKL ಸಕ್ಕ ದೊಡ್ಡ ಸೌಂಡ್ ಆಯಿತು. ಏನಕ್ಕೆ ಸೌಂಡ್ ಆಯಿತು ಅನ್ನೋದು ಏನಕ್ಕೆ ಗೊತ್ತಾ? ಶ್ರೀಲಂಕಾಗೆ ಹೋಗಿದ್ದೆ, ದೊಡ್ಡ ಸೌಂಡ್ ಆಗಿದ್ದು. ಆ ಶ್ರೀಲಂಕಾಗೆ ನನಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತು ನಾವಿದ್ದೀವಿ, ನೀವು ಬನ್ನಿ ಅಂತ ಹೇಳಿದ್ದು ನಮ್ಮ AVR ಅವರು. ಅವ್ರಿಗೆ ಬಿಗ್ ಕ್ಲಾಪ್ಸ್ ಕೊಡಿ. ಯಾಕಂದರೆ CWKL ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದೆ ಇವತ್ತು. ಥ್ಯಾಂಕ್ ಯು AVR ಸರ್. ಅದೇ ನಮ್ಮ AVR ಸರ್ ಬದಲು ನಮ್ಮ ರಾಗಿಣಿ ಮೇಡಮ್ ಬಂದಿದ್ದಾರೆ. ರಾಗಿಣಿ ಮೇಡಮ್ಗೆ ಧನ್ಯವಾದಗಳು. ಹಾಗೂ ನಮ್ಮ ಅಕ್ಕವ್ರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಏನಂತಾರೆ, ಒಂದೊಂದು ಮೂಮೆಂಟ್ಸಲ್ಲೂ ಪ್ರತಿಯೊಂದು ಹೆಜ್ಜೆನೂ ಇಂಪಾರ್ಟೆಂಟು. ಇವತ್ತು ನಾವು ನಿಂತಿರೋ ಜಾಗ ದಿ ಬ್ರೂ ಫ್ಯಾಕ್ಟ್ರಿ. ಈ ಬ್ರೂ ಫ್ಯಾಕ್ಟ್ರಿ ಯಾರ್ದು ಗೊತ್ತಾ? ಇದು ನನ್ನ ಸ್ನೇಹಿತರಾದಂಥ ನಾಗರಾಜ್ ಅವ್ರದ್ದು. 20 ವರ್ಷದ ಹಿಂದೆ ನಾನು ಅವರಿಬ್ಬರು ಸಿನಿಮಾಗೆ ಬರಬೇಕು ಅಂತ ನಾನು ಬಂದಾಗ ನನ್ನ ಮೊದಲನೇ ಹೆಜ್ಜೆಯಲ್ಲಿ ನನಗೆ ಜೊತೆ ಆದಂಥವ್ರು ಅವರು. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಷನ್ ಸಿನಿಮಾ ಮಾಡ್ತೀನಿ, ಪಂಚಾಕ್ಷರಿ ಅಂತೇಳಿ ಅನುಷ್ಕಾ ಶೆಟ್ಟಿ ಸಿನಿಮಾ ಮಾಡ್ತೀನಿ. ಆ ಸಿನಿಮಾಗೆ ಜೊತೆಗಾಗಿ ನಾನು ಜೊತೆ ಇದ್ದೀನಿ ಮಾಡು ಅಂತೇಳಿ ಅವತ್ತೇ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋವಾಗ ಮೊದಲನೇ ಮೆಟ್ಲು ಹಾಕ್ಕೊಟ್ಟಂಥವ್ರು ನಮ್ಮ ನಾಗರಾಜ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ಸರ್. ಎಲ್ಲಿದ್ದೀರೋ ಗೊತ್ತಿಲ್ಲ, ದಯವಿಟ್ಟು ಇದ್ದರೆ ಬನ್ನಿ. ಥ್ಯಾಂಕ್ ಯು. ಇವಾಗ CWKLಗೆ ಹೋಗೋಣ. ಎಲ್ಲ ಥ್ಯಾಂಕ್ಸ್ ಹೇಳಿದಾಯಿತು. ಮತ್ತು ನಮ್ಮ ಮೀಡಿಯಾನ ಇವತ್ತರೆಗೂ ಇಲ್ಲರೂ ಕವರ್ ಮಾಡಿಕೊಂಡು ಇಷ್ಟು ದೊಡ್ಡ ಹೈಪ್ ಮಾಡಿಕೊಟ್ಟ ನಮ್ಮ ವೆಂಕಟೇಶ್ ಅಣ್ಣನಿಗೆ ಧನ್ಯವಾದ. ವೆಂಕಟೇಶ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಡಿಜಿಟಲ್ಲು ಮತ್ತು ಇದು ನಮ್ಮ ಸುಮಂತ್ ಬಂದಿದ್ದಾರೆ. ಎಲ್ಲರೇ ಅಂದೊಂದಿತ್ತು ಕಾಲ ನಮ್ಮ ಭುವನ್ ಮೂವೀಸ್ ಕಡೆಯಿಂದ ಸುರೇಶ್ ಗೌಡರು, ಅಂದೊಂದಿತ್ತು ಕಾಲ ಅತಿ ಶೀಘ್ರದಲ್ಲಿ ಬರ್ತಿದೆ. ಅವರು ಅಷ್ಟೇ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಪೋರ್ಟಾಗಿ ನಿಂತು ಇಲ್ಲಿವರೆಗೂ ಈ CWKL ಬಂದಿದೆ. ಎಲ್ಲ ಟೀಮುಗಳು ಇಲ್ಲಿ ಸೌಂಡ್ ಬರ್ತಾ ಇದೆ, ಆದರೆ ಕೆಲವು ಟೀಮ್ಗಳು ಯಾಕೋ ಸೌಂಡ್ ಮಾಡ್ತಾ ಇಲ್ಲ. ಸೌಂಡ್ ಜೋರಾಗಿರಬೇಕು. CWKL ಅಂದರೆ ಇಡೀ ಇಂಡಸ್ಟ್ರಿ ಸೌಂಡ್ ಆಗಿದೆ, ಅದಕ್ಕೆ ಸೌಂಡ್ ಜೋರಾಗಿರಲಿ. ಮತ್ತು ಎಲ್ಲ ಬಂದಿರೋಂಥ ಫೇಸ್ ಆಫ್ ದಿ ಟೀಮು ನಮ್ಮ
ನೆಚ್ಚಿನ ಹೀರೋಯಿನ್, ನನ್ನ ಹೀರೋಯಿನ್ನು ನಮ್ಮ ಸಿಂಧು ಲೋಕನಾಥ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಅಪೂರ್ವ, ಈಗ ಪ್ರೆಸೆಂಟ್ ಸೂತ್ರಧಾರಿ ಸಿನಿಮಾದ ಹೀರೋಯಿನ್ ಅಪೂರ್ವ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು. ಮತ್ತು ನಮ್ಮ ರಾಗಿಣಿ ಮೇಡಮ್ ಬಂದಿದ್ದಾರೆ. ಥ್ಯಾಂಕ್ ಯು ರಾಗಿಣಿ ಮೇಡಮ್. ಆ್ಯಂಡ್ ನಮ್ಮ ಕಾರುಣ್ಯರಾಮ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಕಾರುಣ್ಯವರೇ. ಹಾಗೂ ನಮ್ಮ ಕ್ಯಾಪ್ಟನ್ಸು, ಇನ್ನು ಪ್ಲೇಯರ್ಸು ಎಲ್ಲರನ್ನೂ ಕರಿತೀನಿ ವೇದಿಕೆಯಲ್ಲಿ, ಅವಾಗ ಮಾತಾಡ್ತೀನಿ ನಿಮ್ಮೆಲ್ಲರ ಬಗ್ಗೆನೂ. ಪ್ರತಿಯೊಬ್ಬರಿಗೂ ನೀವು ಪ್ರಾಕ್ಟೀಸಿಂದ ಸ್ಟಾರ್ಟಿಂಗಿಂದ ಇವತ್ತರೆಗೂ CWKಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು 3ನೇ ತಾರೀಕು ತಿರ್ಗಿ ಒಂದು ಪ್ರಾಕ್ಟೀಸ್ ಇದೆ. ಅದಾದಮೇಲೆ 5, 6 ಅಖಾಡಕ್ಕೆ ಇಳಿಯೋದೆ, ತೊಡೆ ತಟ್ಟೋದೆ. ಓಕೆ, ನೋಡೋಣ ಯಾವ ಟೀಮ್ ಗೆಲ್ಲತ್ತೆ ಬಿಡುತ್ತೋ ಸೆಕೆಂಡ್ರಿ. ಬಟ್ ಎಲ್ಲರೂ ಜೊತೆಗೆ ನಿಂತು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರೋದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮಗೆ ಈಗ ಹೆಲ್ತ್ ಪಾರ್ಟ್ನರ್ ಆಗಿ ಫೋರ್ತೀಸ್ ಅವ್ರು ಬಂದಿದ್ದಾರೆ, ನಾಗರಬಾವಿ ಬ್ರಾಂಚ್. ನಮ್ಗೆ ಯಾಕಂದರೆ ಏನೇ ಒಂದು ಅಲ್ಲಿ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಆದರೂ ನಾವು ಜೊತೆಗೆ ನಿಮ್ಮ ಜೊತೆ ನಿಲ್ತಿ ಅಂತ. ಥ್ಯಾಂಕ್ ಯು ಫೋರ್ತೀಸ್ ಹಾಸ್ಪಿಟಲ್ಸ್ಗೆ ನಮ್ಮ ಜೊತೆ ಸಪೋರ್ಟ್ ಆಗಿರೋದಕ್ಕೆ. ಮತ್ತು A2 ಮ್ಯೂಸಿಕ್ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರು ಅಷ್ಟೇ. ಪ್ರತಿಯೊಬ್ಬರು ಇನ್ನೂ ಸಾಕಷ್ಟು ಜನ ನಮ್ಮ ಜೊತೆ ನಿಂತಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇನ್ನು ಕಾರ್ಯಕ್ರಮ ಆರಂಭ ಮಾಡೋಣ. ಥ್ಯಾಂಕ್ಸು ಮುಂದುವರ್ಸೋಣ. ಥ್ಯಾಂಕ್ಸ್ ಸಾಕು, ನಿಮಗೆ ಕಾರ್ಯಕ್ರಮ ಮುಂದುವರ್ಸೋಣ. ಎಲ್ಲ ಡಿಜಿಟಲ್ ಮಾಧ್ಯಮಗೆ, ಫಸ್ಟ್ ಆಫ್ ಆಲ್ TV, ಪೇಪರು ಹಾಗೂ ಡಿಜಿಟಲ್ ಮಾಧ್ಯಮ ಎಲ್ಲರಿಗೂ ನಿಮಗೆ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ. ಯಾಕಂದರೆ ಇವತ್ತು CWKL ಇಷ್ಟು ದೊಡ್ಡ ಹಿಟ್ ಆಗಿದೆ, ಎಲ್ಲ ಆಗಿದೆ ಅಂದರೆ ನಿಮ್ಮ ಸಹಕಾರ, ನಿಮ್ಮ ಒಂದು ಬೆಂಬಲ ತುಂಬ ಇಂಪಾರ್ಟೆಂಟ್. ಅದು ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತಿಗೂ ಮರೆಯಲ್ಲ ಅದನ್ನು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಮೊದಲನೇದಾಗಿ ಎಲ್ಲ ಪ್ಲೇಯರ್ಸ್ಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. CWKL 2025 ಬೆಸ್ಟ್ ಗೇಮ್ ಈವೆಂಟ್ ಯಾವ್ದಾದ್ರು ನಡೀತಾ ಇದೆ ಅಂದರೆ CWKL. ಆ ಪ್ಲೇಯರ್ಸ್ಗಳಿಗೆ ಒಂದು ಪ್ರೀತಿಯ ಹ್ಯಾಟ್ಸ್ ಆಫ್. ಇಲ್ಲಿರೋ ಗೆಸ್ಟ್ಗಳು ಕೊಡಿ, ಯಾಕೆಂದರೆ ಆ ಪ್ಲೇಯರ್ಸ್ ಎಲ್ಲರಿಗೂ ಒಂದು ಇದು ಕೊಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ CWKLನ ಈ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಪ್ಲೇಯರ್ಸ್. ದೇ ಆರ್ ದ ಪಿಲ್ಲರ್ ಆಫ್ CWKers. ಸೊ CWKLಲ್ಲಿ ಪ್ರತಿಯೊಬ್ಬರು ಪಾರ್ಟಿಸಿಪೆಂಟ್ಸ್, ಪ್ರತಿಯೊಬ್ಬರು ಗೆಲ್ಲೋದಿರಲಿ ಸೋಲೋದಿರಲಿ, ನೀವು ಯಾವತ್ತು ಫೀಲ್ಡ್ಗೆ ಇಳಿದ್ರೋ ಅವಾಗಲೇ ನೀವೆಲ್ಲ ಗೆದ್ರಿ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡು, ನೀವು ಯಾರಿಗೂ ಕಮ್ಮಿ ಇಲ್ಲ. ತೊಡೆ ತಟ್ಟೋದೆ ನವರಸವನವ್ರು ಹೇಳ್ದಂಗೆ CWKL ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಇದು ಹೋಗುತ್ತೆ ಖಂಡಿತ. ನಿಮ್ಮ ಎಲ್ಲರಿಗೂ ಇವತ್ತು ನೀವು ನೋಡ್ತಾ ಇರ್ಬೋದು, ನೀವು ಹಲ್ವಾರು ಈವೆಂಟ್ಸ್ಗಳಲ್ಲಿ, ಹಲ್ವಾರು ಗೇಮ್ಗಳಲ್ಲಿ, ಹಲ್ವಾರು ಒಂದು ಸ್ಪೋರ್ಟಿವ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆದರೆ CWKL ಬಂದ ಮೇಲೆ ಒಂದು ಹೊಸ ಅಲೆನೇ ಶುರುವಾಗಿದೆ. ಯಾಕೆಂದರೆ ಇದು ಬರೀ ಸಮುದ್ರದ ಅಲೆ ಅಲ್ಲ ಅಣ್ಣ, ಸುನಾಮಿ ಅಲೆ ಥರ ಒಳ್ಳೆ ಪ್ಲೇಯರ್ಸು ಪ್ರಾಕ್ಟೀಸಲ್ಲೇ ಆ ಶೋ ಕೊಡ್ತಾ ಇದ್ದಾರೆ. ಅಂದರೆ ಇನ್ನು 5 ವಾರಕ್ಕೆ ಏನು ಕೊಡ್ತೀರಾ ಅನ್ನೋದನ್ನು ಆಲ್ರೆಡಿ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಕೂಡ ಎಲ್ಲ ರಾಜ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರು, ಡಿಜಿಟಲ್ ಎಲ್ಲ ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸು ಎಲ್ಲ ಇವತ್ತೇನು ನಿಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಬಂದು CWKL ನಾನು ಇಷ್ಟು ದಿನ ಆದಮೇಲೆ ಇವತ್ತು ಬಂದೆ ನೋಡಿದಾಗ ನಾನು ಒಂದು ಅನಿಸಿದ್ದು ಅಷ್ಟೇ, ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದನ್ನು ಪ್ರತಿಯೊಂದು ಟೀಮಲ್ಲೂ ಕಾಣ್ತಾ ಇದೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾವಾಗಲೂ ನಾನು ಒಬ್ಬ ದೊಡ್ಡ ಅಪ್ಪು ಅಭಿಮಾನಿಯಾಗಿ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಆ್ಯಂಡ್ ಒನ್ಸ್ ಅಗೇನ್ ನನ್ನ ಪ್ರೀತಿಯ ನವರಸನ್, ಇಷ್ಟು ದಿನದಲ್ಲಿ ಈ ಹಸ್ ಡನ್ ಸಿನಿಮಾ, ಒಂದು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಆ್ಯಕ್ಟರ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಇವಾಗ ಒಂದು CWKL ಅನ್ನೋದು ಒಂದು ಕನ್ಸಿಟ್ಕೊಂಬಂದಿದ್ದಾರೆ. ಬ್ರದರ್, ನೀವು ಅವಾಗಲೇ ಕೇಳ್ತಿದ್ರಿ 12 ಗಂಟೆಗೆ ಬಂದು ಏನೇ ಇದ್ರು ಬರ್ತಾರೆ ಅಂತ. CWKL ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋವರೆಗೂ ನಿಮ್ಮ ಜೊತೆ ನಾನು ಇರ್ತೀನಿ. ಆ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೋ ಏನೇ ಹೆಚ್ಚು ಕಮ್ಮಿ ಆದರೂ ನಾನೇ ಜವಾಬ್ದಾರಿ ತಗೋತೀನಿ ಅಂತ ಈ ಸ್ಟೇಜ್ ಮೇಲೆ ಗ್ಯಾರಂಟಿ ಕೊಡ್ತಾ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು. ಏನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ರಿಕೆಟ್ ನಡೀತಾ ಇತ್ತು, ಶಟ್ಲ್ ಕಾಕ್ ನಡೀತಾ ಇತ್ತು, ಎಲ್ಲ ಸ್ಪೋರ್ಟ್ಸು ನಡೀತಾ ಇತ್ತು, ಕಬಡ್ಡಿ ಒಂದು ಇರಲಿಲ್ಲ. ನಮ್ಮ ನವರಸನ್ನು ಅದನ್ನು ಈಗ ಕ್ಲಿಯರ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಕಬಡ್ಡಿ ಆಡಿ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪ್ರಶ್ನೆ. ಯಾರೇ ಗೆಲ್ಲಿ ಎಲ್ಲ ನಮ್ಮವರೇ. ದಯಮಾಡಿ ಇದನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಲಿ, ಹೊರ ರಾಜ್ಯಗಳಿಂದನೂ ನೆಕ್ಸ್ಟ್ ವರ್ಷ ನೀವು ಮಾಡೋ ಥರ ಮಾಡಿ. ನಾನು ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿರ್ತೀನಿ. ನಮಸ್ಕಾರ. ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತ ಕೊಡ್ತೀನಿ. ಯಾಕಂತಂದರೆ
ಇವತ್ತು CWKL ನವರಸನ್ ಹೇಳಿದ್ರು, ಸುಮ್ಮನೆ ಜಸ್ಟ್ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಮಾಡಬೇಕು ಅಂತಂದರೆ ಮಾಡೋಣ ಸರ್ ಅಂದೆ. ನನ್ನ ಕಡೆಯಿಂದ ಏನಾಗಬೇಕು ಅಂದರೆ ಸರ್ ಫಸ್ಟ್ ಒಂದು ಟೀಮ್ ತಗೊಳ್ಳಿ ಅಂದರು. ಆಯಿತು ತಗೊತೀನಿ ಅಂದೆ. ಅವಾಗ ನಂಗೆ ಸಿಕ್ಕಿರೋ ಟೀಮ್ ಇದು. ಎಲ್ಲ ಚಾಯ್ಸ್ ಕೊಟ್ಟಿರೋದು ಅವರೇ. ನಾನು ಶ್ರೀಲಂಕಾಗೂ ಹೋಗಿರಲಿಲ್ಲ. ಎಲ್ಲ ಆಯ್ಕೆ ಆಗಿರೋದು ಮಾಡ್ಕೊಳ್ತಾರೆ. ನಮ್ಮ ಸರವಣ ಸರ್ ಎಲ್ಲ ಇದ್ರು ಶ್ರೀಲಂಕಾದಲ್ಲಿ, ನಾವೇನು ಕೊಟ್ಟಿಲ್ಲ, ಅಲ್ಲಿ ಆಯ್ಕೆ ಮಾಡಿರೋದು ಲಕ್ಕಿ ಡಿಪಲ್ಲಿ ಬಂದಿರೋದು. ನೀವು ಹಂಗೆಲ್ಲ ಹೇಳ್ಬೇಡಿ, ಮಿಸ್ಲೀಡ್ ಮಾಡಬೇಡಿ ದಯವಿಟ್ಟು. ಅದಕ್ಕೆ ವಿಟ್ನೆಸ್ಸು ಸರವಣ ಸರ್ ಅಂತ ಹೇಳಿದ್ರಿ, ಆದರೆ ನಾನು ಇರಲಿಲ್ಲ ಅಂತ ಹೇಳಿದೆ ಸರ್ ಅಷ್ಟೇ. ಅಂದರೆ ನನ್ನ ಆಬ್ಸೆನ್ಸಲ್ಲಿ ಸಿಕ್ಕಿರೋ ಟೀಮ್ ಇದು, ಆದರೂ ಒಳ್ಳೆ ಟೀಮು ಅಂತ ಹೇಳೋಕೆ ಹೊರಟೆ. ಅಷ್ಟಕ್ಕೆ ನೀವು ಅಷ್ಟು ಗಾಬರಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಆ ಒಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಇವತ್ತು ಆ್ಯಕ್ಚುಲಿ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸಹ CWKL ಅನ್ನೋದು ಬೇರೆ ಎಲ್ಲ ಕಂಟೆಂಟ್ಗಳು ಮೀರಿ ತುಂಬ ಫಾಸ್ಟಾಗಿ ಹೋಗ್ತಿರೋದಂದ್ರೆ ನಮ್ಮ CWKLದು. ಮತ್ತು ಎಷ್ಟು ಜನಕ್ಕೆ ಐಡೆಂಟಿಫಿಕೇಷನ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾವುದೇ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿದ್ದೀರಿ ಮತ್ತು ಕಂಟೆಸ್ಟೆಂಟ್ಸ್ ಇದ್ದೀರಿ ಇದರಲ್ಲಿ, ಅವ್ರಿಗೆಲ್ಲರಿಗೂ ಇವಾಗ ನಿಮ್ಗೆ ಅದು ಫೀಲ್ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು, ಡಿಜಿಟಲ್ ಇರ್ಬೋದು, ಮೀಡಿಯಾ ಇರ್ಬೋದು, ಪ್ರೆಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ಇದಕ್ಕೆ ನಮ್ಮ ಈ CWKLಗೆ ಯಶಸ್ಸಿಗೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಗಳನ್ನ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಈ ಇವೆಂಟು ಅದ್ಭುತವಾಗಿ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಅದ್ಭುತವಾದ ಮತ್ತು ಶಿರಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು, ನಮ್ಮ ಸರವಣ ಸರ್ ಬಂದಿದ್ದಾರೆ, ಗೌಡ್ರು ಬಂದಿದ್ದಾರೆ, ಸಂಜಯ್ ಗೌಡ್ರು, ರಾಜೇಶ್ ಸರ್ ಇದ್ದಾರೆ, ನಮ್ಮ ರವಿ ಗೌಡ್ರು ಬಂದಿದ್ದಾರೆ, ನಾಗರಾಜ್ ಸರ್ ಇದ್ದಾರೆ, ಮುನೇಗೌಡ್ರು ಇದ್ದಾರೆ, ಗೋವಿಂದ ರಾಜ್ ಅವರು ಇದ್ದಾರೆ, ನಮ್ಮ ಸುರೇಶ್ ಗೌಡ್ರು ಇವಾಗ ಲೇಟಾಗಿ ನೋಡಿ ಬಂದು ಕೈಂಗಂತವ್ರೆ. ಗೌಡ್ರು ಬಂದಿದ್ದಾರೆ, ಗಜೇಂದ್ರ ಸರ್ ಇದ್ದಾರೆ, ವಿನಯ್ ಸರ್ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಸ್ನೇಹಿತರುಗಳಿದ್ದಾರೆ. ಎಲ್ಲರೂ ಬಂದಿದ್ದೀರಿ, ಕಾರ್ಯಕ್ರಮವನ್ನು ಪ್ರೀತಿ ಮಾಡ್ತಿದ್ದೀರಿ. ಇದೇ ಪ್ರೀತಿ ವಿಶ್ವಾಸ ನಮ್ಮ CWKL ಮೇಲೆ ಇರಲಿ. ಮತ್ತು ಗೆಲುವು ಸೋಲು ಅನ್ನೋದು ನಾನು ಎಲ್ಲರಿಗೂ ಹೇಳ್ತೀನಿ. ಅದು ನಮ್ಮ ಗೌಡ್ರು ಹೇಳ್ತಿದ್ರು ಅವಾಗಲೇ, ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಎಲ್ಲರೂ ಗೆದ್ದಿದ್ದೀವಿ ಅಂತ. ಯಾರು ಗೆದ್ದರು ಎಲ್ಲರೂ ನಾವೇ ಗೆದ್ದಿದ್ದೀವಿ, ಎಲ್ಲರೂ ಗೆಲ್ತೀವಿ, ಎಲ್ಲರೂ ಸೋಲ್ತೀವಿ. ಸೋಲು ಗೆಲುವು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈಗ ನನ್ನ ಟೀಮ್ ಇದು, ಅವ್ರ ಟೀಮ್ ಇದು, ಇನ್ನೊಬ್ರು ಟೀಮ್ ಅನ್ನೋದಿಲ್ಲ. ಕಬಡ್ಡಿನ ರೀಚ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ನಾವು ಮೋಟಿವೇಶನ್ ಆಗಬೇಕು ಅನ್ನೋದೇ ಒಂದು ಈ ಅಜೆಂಡಾ ಇಟ್ಕೊಂಡೇ ಕಬಡ್ಡಿ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಯಾರು ಸೋಲಿಲ್ಲ, ಯಾರು ಮೇಲಿಲ್ಲ, ಯಾರು ಕೆಳವಿಲ್ಲ, ಎಲ್ಲರೂ ಚೆನ್ನಾಗಿ ಆಡಿ ಆಟನ ಪ್ರೀತಿ ಮಾಡಿಸಿ, ಸ್ಪೋರ್ಟ್ಸ್ಮೆನ್ಶಿಪ್ ಇರಲಿ ಎಲ್ಲರಿಗೂ. ಎಲ್ಲರಿಗೂ ಹೇಳ್ಬೇಕಿಷ್ಟೇ, ಆಲ್ ದ ಬೆಸ್ಟ್ ಎಲ್ರಿಗೂ. ನನ್ನ ಟೀಮ್ಗೆಲ್ಲ ಎಲ್ಲರ ಟೀಮ್ಗೂ ಆಲ್ ದ ಬೆಸ್ಟ್. ಆದರೆ ಸ್ಪೆಷಲಾಗಿ ನನ್ನ ಟೀಮ್ಗೆ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಕೊಂತೀವಿ ಸ್ವಾರ್ಥದಿಂದ. ಎನಿವೇ ಗೌಡ್ರೆ, ನಿಮ್ಮದು ವಾಮನಾಗೂ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್. ಈಗಲೇ ಎಲ್ಲರೂ ನಮ್ಮ ಇಡೀ CWKL ತಂಡದ ವತಿಯಿಂದ ಮತ್ತೊಂದು ಸ್ಪೆಷಲ್ ರಿಕ್ವೆಸ್ಟ್ ಇದು. 10ನೇ ತಾರೀಕು ವಾಮನ ರಿಲೀಸ್ ಆಗ್ತಾ ಇದೆ. ಅವಾಗಲೇ ನಮ್ಮ ಆಂಕರ್ ಹೇಳ್ತಿದ್ರು, ಒಳ್ಳೆ ಸರ್ ಟ್ರೈಲರು, ಸಾಂಗು ಎಲ್ಲ ಚೆನ್ನಾಗಿದೆ ಅಂತ. ಹೌದು, 100%. 31 ಮಿಲಿಯನ್ ಆಗಿದೆ ಸಾಂಗು. ಆ ಸಾಂಗನ್ನು ಕೇಳ್ತಾ ಇದ್ರೆ ಎಲ್ಲರಿಗೂ ಸಹ ಖುಷಿ ಆಗುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಹಾಗೆ ಟ್ರೈಲರು ಸಹ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಿನಿಮಾನು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಏನಿಲ್ಲಿ ಸ್ಟೇಜ್ ಮೇಲೆ ನೆರೆದಿದ್ದೀರಿ ನೀವೆಲ್ಲರೂ ಸಹ, ಸ್ಟೇಜ್ ಮುಂದೆವರಾ? ಆಯ್ತು ಸರ್. ಎಲ್ಲ ಈ ಇವೆಂಟಲ್ಲಿ ಇರೋರು ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ 10ನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಮತ್ತು ಆದಷ್ಟು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಗೆಲ್ಸಿ ಸ್ವಾಮಿ. ಸರ್, ಇವಾಗ ನಿಮ್ಮ ಟೀಮ್ನ ಜರ್ಸಿನ ನಾವು ಲಾಂಚ್ ಮಾಡಬೇಕು. ಆದರೆ ಜರ್ಸಿ ಲಾಂಚ್ ಮಾಡೋಕ್ಕೆ ಮುಂಚೆನೇ ನೀವು ಚಿರತೆ ಶರ್ಟ್ ಹಾಕೊಂಡು ಬಂದು ಬೇರೆ ಟೀಮ್ಸ್ಗೆಲ್ಲ ಹೆದರ್ಸ್ಬೇಕು ಅಂತ ಈ ಥರ ಶರ್ಟ್ ಹಾಕೊಂಡು ಬಂದಿದ್ದೀರಾ? ಹೇಗೆ ಭಯ ಆಯ್ತಾ? ಚಿರತೆ ಶರ್ಟ್ ಏನಾದರೂ ನೋಡಿ, ಇಲ್ಲ ನೀವೇ ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಇದೆಯಾ? ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮೊದಲನೇ ಯುಗಾದಿ ಹಬ್ಬ. ಬೇವು ಬೆಲ್ಲ ತಿನ್ಕೊಂಡ್ಬಂದು ಯಾವ ಹಬ್ಬ ಅಂದರೆ ಹೊಸ್ತಡ್ಕೋ. ಸೊ ಹಾಗೆ ಇವತ್ತು ನಮ್ಮ ನವರಸನ್ ಸರು ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ಕ್ರಿಯೇಟಿವ್ ಹೆಡ್, ಅವರು ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದೀನಿ. ಹಾಗೆ ಸೊ ಹಾಗೆ ಚೇತನ್ ಸರ್ದಾರ ನಮ್ಮ ಸಿನಿಮಾನು ಕೂಡ May 10th May 9th ರಿಲೀಸ್ ಆಗ್ತಾ ಇದೆ. ಸರ್ May 9th ಸರ್.
ಮೇ 9th ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಕಬಡ್ಡಿನಲ್ಲಿ ಆ್ಯಕ್ಚುಲಿ ನಾನು ಒಬ್ಬಳು ಪಾರ್ಟ್ ಆಗಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ವಾಮನ ಸಿನಿಮಾ ಪ್ರೊಡ್ಯೂಸರ್ ಓನರ್ ಆಗಿರೋದು, ಅದಲ್ಲದೆ ಕೂಡ ಇಷ್ಟು ಜನ ಪ್ರೊಡ್ಯೂಸರ್ಸು ಕೂಡ ನಮಗೆ ಸಪೋರ್ಟಿವ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕೆಂದರೆ ಹುಡುಗಿರಿಗೆ ಆಟ ಆಡ್ಸೋದಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹುಡುಗಿ ವಿನ್ ಆಗಬೇಕು, ಹುಡುಗಿ ಮುಂದೆ ಲೈಫಲ್ಲಿ ಬರಬೇಕು ಅಂದರೆ ಹುಡುಗರು ಇದ್ದೇ ಇರ್ತಾರೆ. ಹೌದಾ? ಏನು ಇಲ್ಲ, ಹೌದಾ ಹುಡುಗಿರಾ? ಸೊ ಯಾರೇ ವಿನ್ ಆಗಲಿ ನಮ್ಮ ಹುಡುಗಿರೇ ವಿನ್ ಆಗೋದು. ಸೊ ಅದರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಣ, ವಿನ್ ಆಗೋಣ ಅಷ್ಟೇ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕಬಡ್ಡಿ ಅನ್ನೋ ಒಂದು ಆಟನ ಮಾಡ್ತಾ ಇರೋದೇ ಕೂಡ ಕಬಡ್ಡಿ ಅನ್ನೋ ಆಟ ಆಚೆ ಬರಲಿ, ಹಳ್ಳಿಯ ಸೊಗಡು. ಸೊ ಎಲ್ರಿಗೂ ಗೊತ್ತಾಗಲಿ ಅಂತ ಮಾಡ್ತಾ ಇರೋವಂಥ ಒಂದು ಇದೊಂದು ಗೇಮ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರೂ ಕೂಡ ಆಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ದಾನಶೂರರು ಅನ್ಸುತ್ತೆ. ಎಲ್ರು ಕಪ್ಪನ್ನ ಬಿಟ್ಕೊಡೋದ್ರಲ್ಲೇ ಇದ್ದೀರಲ್ಲ, ಯಾಕೆ ಅಂತ? ಆಗಿಲ್ಲ, ಎಲ್ಲರೂ ಯಾರಿಗಿದ್ರು ಪರವಾಗಿಲ್ಲ. ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ ನೀವು? ನಮ್ಮ ಹುಡುಗಿರೆಲ್ಲ ಸಿನಿಮಾದಿಂದ ಬಂದವರು, ಸ್ವಲ್ಪ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಯಾಕಪ್ಪ. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಷ್ಟೇ. ಈ ಕಾರ್ಯಕ್ರಮ ಶುರುವಾದಾಗಿಂದನೂ ಅಂದರೆ ಈ ಟೂರ್ನಿಮೆಂಟ್ ಶುರು ಮಾಡಿದಾಗಿಂದನೂ ಒಂದಲ್ಲ ಒಂದು ರೀತಿ ಹಂತವಾಗಿ ಡೆವಲಪ್ ಆಗ್ತಾ ಹೋಗ್ತಾನೇ ಇದೆ. ಭಾಳ ಖುಷಿ ಆಗ್ತಾ ಇದೆ. ನವರಸನ್ ಅವ್ರು ಏನೇ ಮಾಡಿದ್ರು ಕೂಡ ಏನೋ ಒಂದು ಡಿಫ್ರೆಂಟಾಗಿ ನೋಡಿಕೊಂಡು ಎಲ್ಲರಿಗೂ ರೀಚ್ ಆಗೋ ಥರ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಬಂದಿದ್ದಾರೆ. 3ನೇ ತಾರೀಕು ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಪ್ಲೇಯರ್ಸ್ಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮತ್ತು 5-6ನೇ ತಾರೀಕು ಇನಾಗ್ರೇಷನ್ ಇರುತ್ತೆ. 6ನೇ ತಾರೀಕು ಕಪ್ಪು ವಿತರಣೆ ಸಮಾರಂಭ ಇರುತ್ತೆ. ಸೊ ಎಲ್ಲ ಚಾಲೆಂಜ್ ಆಗಿ ಆಡಿ ಒಂದು ಒಳ್ಳೆ ಗೇಮ್ನ, ದೇಸಿ ಗೇಮು ಅಂದರೆ ಇದ್ರದ್ದು ಯಾರೂ ಕಾನ್ಸೆಪ್ಟೇ ಬಂದಿರಲಿಲ್ಲ. ಅವರು ನಮ್ಮ ಗೌಡ್ರು ಹೇಳ್ದಂಗೆ, ಸಂಜಯ್ ಗೌಡ್ರು ಹೇಳ್ದಂಗೆ ಕ್ರಿಕೆಟ್ ಆಯಿತು, ಶಟ್ಲ್ ಆಯಿತು, ಮತ್ತೊಂದಾಯಿತು, ಎಲ್ಲ ಆಗಿತ್ತು. ಸೊ ಕಬಡ್ಡಿದು ಸಂಬಂಧಪಟ್ಟಿದ್ದು ಇಂಟ್ರೊಡ್ಯೂಸ್ ಮಾಡ್ತಿರೋ ನವರಸನ್ ಮತ್ತು ಇಡೀ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದು ಯಾವ ಮಟ್ಟಕ್ಕೆ ರೀಚ್ ಆಗ್ಬೋದು ಅಂತ, ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ವರೆಗೂ ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಅವತ್ತೇ ವ್ಯಕ್ತಪಡಿಸಿದ್ರು. ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮ ನೋಡಿದಾಗ 200% ಮಿಸ್ ಆಗಲ್ಲ, ಆ ಲೆವೆಲ್ಗೆ ರೀಚ್ ಆಗುತ್ತೆ ಅನ್ನೋದು ಇಲ್ಲೇ ಕಾಣ್ತಾ ಇದೆ. ಎಲ್ಲರಲ್ಲೂ ಒಂದು ವಿನಂತಿ ಏನಂದರೆ, ನವರಸನ್ ಅವರು ಸಿನಿಮಾ ಕೂಡ ಜೊತೆಯಲ್ಲಿ ಸಿನಿಮಾ ಪ್ರಮೋಷನ್ ಇಟ್ಕೊಂಡು ಜೊತೆಲಿ ಮಾಡ್ತಿರೋದು ಖುಷಿ. ಹಾಗೆ ನಮ್ಮ ಸ್ನೇಹಿತರು ಮಾಡಿರ್ತಕ್ಕಂಥ ವಾಮನ ಸಿನಿಮಾ ಸರ್, ಆಲ್ ದ ಬೆಸ್ಟ್. ಯಾಕೆಂದರೆ ಟೀಸರ್ ನನಗೆ ಪ್ರತಿ ಕ್ಷಣದಲ್ಲಿ ತೋರಿಸ್ತಾ ಇದ್ರಿ. ಇವತ್ತು ಇಲ್ಲಿ ನೋಡಿದಾಗಂತೂ ನನಗೆ ರೋಮಾಂಚನ ಅನ್ನಿಸ್ತು. ನಿಮಗೆ ಹಾಗೂ ಧನ್ವೀರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಹನ್ನೊಂದಿತ್ತು ಕಾಲ ನಮ್ಮ ಸುರೇಶ್ ಅಣ್ಣ ಅವ್ರ ಪ್ರೊಡ್ಯೂಸರು, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲ ಪ್ರೊಡ್ಯೂಸರ್ಸು, ಸೂತ್ರಧಾರಿ ನವರಸನ್ ಅವರು ಸೂತ್ರಧಾರಿ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ನಮ್ಮ ಶರವಣ ಸಾಹೇಬರು ಒಂದು ಕ್ರೀಡೆಗೆ ಎಷ್ಟು ಒಂದು ಸಪೋರ್ಟಾಗಿ ನಿಂತಿದ್ದಾರೆ ಅಂದರೆ ನಿಜವಲ್ಲೂ ಸರ್, ಹ್ಯಾಟ್ಸ್ ಸರ್. ಯಾಕೆಂದರೆ ಫಸ್ಟು ನೀವು ಅವತ್ತು ಹೇಳ್ದಂಥ ಮಾತಿನ ತಕ್ಕನಾಗಿ ಇವತ್ತವರೆಗೂ ನಡ್ಕೊಂಬಂದಿರ, ಮುಂದಕ್ಕೂ ಕೂಡ ಅದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಇಲ್ಲಿ ನಮ್ಮ ಗೌಡ್ರಾಗಿರ್ಬೋದು, ತುಂಬ ಜನ, ಮುನೇಗೌಡ್ರಾಗಿರ್ಬೋದು, ತುಂಬ ಜನ ಎಲ್ಲರೂ ಇದ್ದೀರಾ. ತಮಗೆಲ್ರಿಗೂ ಈ ಒಂದು ಕಬಡ್ಡಿ ಟೀಮ್ಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಸಪೋರ್ಟ್ ಕೊಟ್ಟಿರೋದ್ರಿಂದ ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಸಪೋರ್ಟ್ ಎಲ್ಲರೂ ಇರಲಿ. ನವರಸನ್ ಅವರೇ, ನಿಮ್ಮ ಎಫರ್ಟು ಇಲ್ಲಿವರೆಗೂ ತಗೊಬಂದು ನಿಲ್ಲಿಸಿದೆ. ಇನ್ನೂ ಮುಂದಕ್ಕೆ ಅತಿ ಹೆಚ್ಚು ಯಶಸ್ಸು ನಿಮಗೆ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಬಡ್ಡಿ ಆಡ್ತಿರ್ತಕ್ಕಂಥ ಎಲ್ಲ ನಮ್ಮ ಸೆಲೆಬ್ರಿಟಿ ಹೆಣ್ಮಕ್ಳುಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದಿ ಬ್ರೂ ಫ್ಯಾಕ್ಟ್ರಿ ಮಾಲೀಕರು ಇವತ್ತು ಈ ಜಾಗನ ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್, ಧನ್ಯವಾದಗಳು. ತುಂಬ ಅದ್ಭುತವಾಗಿದೆ. ಒಂದೇ ಒಂದು ವಿಶ್ ಮಾಡಿ ನಮ್ಮ ಹೆಣ್ಮಕ್ಳು ಮತ್ತು ನಮ್ಮ ಸರವಣ ಸರ್ ಎಲ್ಲ ಬಂದಿದ್ದಾರೆ, ಒಂದು ವಿಶ್ ಮಾಡಬೇಕು. ಇವತ್ತಿನ ದಿನ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ನವರಸನ್ ಹೇಳ್ತಾ ಇದ್ರು ಅವಾಗಲೇ, ನಾವೆಲ್ಲ 20 ವರ್ಷದಿಂದ ಆಡ್ಕೊಂಡು ಇದೇ ಪಿಣ್ಯದಲ್ಲಿ ಒಟ್ಟೊಟ್ಟಿಗೆ ನಮ್ಮದೇ ಆದ ವ್ಯವಹಾರ, ಅವ್ರದ್ದೇ ಒಂದು ಕೆಲಸದಲ್ಲಿದ್ದರು. ನಾವೆಲ್ಲ ಏನೋ ಹಂಗೆ ಭೇಟಿ ಆದ್ವಿ. ನಾವೆಲ್ಲ ಗ್ರಾಮ ಪ್ರದೇಶದಿಂದ ಬಂದಿರೋದು, ವಿಲೇಜಿಂದ. ತಾವೆಲ್ಲ ಸುಮಾರು ಜನ, ತಾವು ಸಹ ನಾವೆಲ್ಲ ಸುಮಾರು ಈ ಭಾಗದಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಅವ್ರದ್ದೇ ಆದ ಒಂದೊಂದು ಉದ್ಯಮದಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿರ್ತೀವಿ. ಯಾವುದೇ ಟೆನ್ಷನ್ ಇರಲಿ, ಬೇರೆ ಉದ್ಯಮದಲ್ಲಿ ಅವ್ರದ್ದೇ ಆದ ಒಂದು ಟೆನ್ಷನ್ಸ್ ಇರ್ತವೆ. ಅದ್ರ ಮಧ್ಯೆ ತಾವೆಲ್ಲ ಏನು ಕ್ರೀಡೆಗೆ ಏನು ಒತ್ತು ಕೊಟ್ಟು ನಮ್ಮ ನವರಸನ್ ಅವರು ಇಷ್ಟು ಜನನ ತಾವೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಕ್ರೀಡೆಗೆ ನಮ್ಮ ಗ್ರಾಮೀಣ ಪ್ರದೇಶ, ನಾವೆಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿ ಓದುವಾಗ ನಾವೆಲ್ಲ ಕಬಡ್ಡಿ ಖೋಖೋ ಆಡಿ ಬೆಳೆದಂಥದ್ದು. ಎಲ್ಲೋ ಒಂದು ಕಡೆ ಏನು ಕ್ರಿಕೆಟು ಮತ್ತು ಬೇರೆ ಬೇರೆ ವಿದೇಶಿ ಕ್ರೀಡೆಗಳಲ್ಲಿ ನಾವೆಲ್ಲ ಮರ್ತೋಗಿದ್ದೀವಿ. ಗ್ರಾಮೀಣ ಸೊಗಡೆಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದೆ. ಅದನ್ನು ತಾವು ನಮ್ಮ ನವರಸನ್ ಅವರು
ಒಂದು ಅದಕ್ಕೆ ಒತ್ತು ಕೊಟ್ಟು ಇಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಾವೆಲ್ಲ ಅನೇಕ ಏನು ಇಲ್ಲಿ ನೆರೆದಿರ್ತಕ್ಕಂಥ ಹೆಣ್ಣುಮಕ್ಳ ಕೈನಲ್ಲಿ ಒಂದು ಟೀಮ್ ಮಾಡಿ ಕಬಡ್ಡಿನ ಆಡಿಸ್ತಾ ಇದ್ದಾರೆ. ಅದಕ್ಕೆ ಅನೇಕ ಉದ್ಯಮದಾರರು ತಾವೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎನ್ಕರೇಜ್ನ ಕೊಟ್ಟು ತಾವೆಲ್ಲ ಈ ಕಬಡ್ಡಿ ಕ್ರೀಡೆಗೆ ಒತ್ತು ಕೊಡ್ತಾ ಇದ್ದೀರಾ. ನನಗಂತೂ ಖುಷಿ ಆಯಿತು. ಅದರಲ್ಲೂ ನಮ್ಮ ಬ್ರೂ ಫ್ಯಾಕ್ಟ್ರಿ ನಾವು ಹೊಸದಾಗಿ ಒಂದು 15-20 ದಿವಸ ಆಯಿತು ನಾವು ಇದನ್ನು ಲಾಂಚ್ ಮಾಡಿ. ತಾವೆಲ್ಲ ನನಗೂ ಖುಷಿ ಆಯಿತು. ನವರಸನ್ ಅವ್ರು ಬಂದರು, ನಾನೊಂದು ಕಾರ್ಯಕ್ರಮ ನಾನು ಇಲ್ಲಿ ಮಾಡ್ತೀನಿ ದಯಮಾಡಿ ಅಂತ. ಅಯ್ಯೋ ಅದೇನಿಲ್ಲ, ನಾವೆಲ್ಲ ಜೊತೆಯಲ್ಲಿ ಇಂಥ ಕಾರ್ಯಕ್ರಮ ನಾವು ಮಾಡಿದ್ವಿ ನಾವೆಲ್ಲ ಅಂದ್ಕೊಂಡು ಇದು ಇದೇನು ಮಹಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನಗೂ ಸಹ ಖುಷಿ ಆಯಿತು. ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬಂದಿದ್ದೀರಾ. ನಮ್ಮ ಬ್ರೂ ಫ್ಯಾಕ್ಟ್ರಿಗೆ ಧನ್ಯವಾದಗಳು. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಏನೇ ಮಾಡಿದ್ರೂ ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಒಂದು ಸೌಂಡ್ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಅವರು ನನ್ನಲ್ಲಿ ಬಂದು ಚರ್ಚೆ ಮಾಡಿದಾಗ ಈ ಥರ ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ನ ಮಾಡಬೇಕು, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದರು. ನಾನು ಭಾರತ ಟೀಮು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನಮ್ಮ ಬೆಂಗಳೂರು ನಗರದಲ್ಲಿ ಬಹುಶಃ ವಿಶ್ವಕಪ್ಪನ್ನು ಗೆದ್ದಾಗ 15 ವರ್ಷ ಹಿಂದೆ, ಆವಾಗಲೇ ಸಚಿನ್ ತೆಂಡೂಲ್ಕರ್ನ ಕರೆಸಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಟ್ರೋಫಿ, ಚೆಂಡು, ಬ್ಯಾಟನ್ನು ಉಡುಗೊರೆ ಕೊಟ್ಟು ಪ್ರೋತ್ಸಾಹ ಕೊಟ್ಟಿರೋನು. ನೀವು ಏನು ಬೇಕಾರ ಮಾಡಿ ನಿಮಗೆ ಸಹಕಾರ ಕೊಡ್ತೀನಿ ಅಂಥೇಳಿ ನವರಸನ್ಗೆ ಹೇಳಿದ್ದೆ. ಬಹುಶಃ ಅದು ಈ ಮಟ್ಟಕ್ಕೆ ಬೆಳೆದು 10 ಟೀಮ್ ಅಂತ ಹೇಳಿದರು. ಅದು ಹೆಣ್ಣುಮಕ್ಕಳು ವಿಶೇಷವಾಗಿ ಇವತ್ತು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬರೀ ರಾಷ್ಟ್ರ ಮಟ್ಟದಲ್ಲ, ವಿದೇಶದಲ್ಲಿ ಕೂಡ, ವಿಶ್ವ ಮಟ್ಟದಲ್ಲಿ ಕೂಡ ಇದು ಸೌಂಡ್ ಮಾಡಬೇಕು ಅಂತೇಳಿ ಒಂದು ಕನಸನ್ನು ಹೊತ್ತುಕೊಂಡು ಇಲ್ಲಿ ಬಂದು ಅದನ್ನು ನನಸು ಮಾಡಬೇಕು ಅಂತೇಳಿ ಹಲವಾರು ಮನಸ್ಸುಗಳು ಇಲ್ಲಿ ಸೇರಿರತಕ್ಕಂಥದ್ದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ. ಆಗಲೇ ಚೇತನ್ ಗೌಡರು ಅವರೇನೋ ಚಿರಿತೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಆಂಕರ್, ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ, ರಶ್ಮಿ ಅವರು ಹೇಳ್ತಾ ಇದ್ರು, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಹುಲಿ ಬಂದ್ರೆ ವೇಗ ಇರುತ್ತೆ, ಚಿರತೆ ಬಂದ್ರೆ ಗಾಂಭೀರ್ಯತೆ ಇರುತ್ತೆ, ಸಾಯಿ ಗೋಲ್ಡ್ ಟೀಮ್ ಕ್ವೀನ್ಸ್ ಎಲ್ಲ ಸೇರಿ ಬಂದ್ರೆ ಸರ್ವಸ್ವ ಇರುತ್ತೆ. ನೀವು ಹೇಳಿದ್ರಿ ಆಟ ಸೋಲ್ತಾರೋ ಗೆಲ್ತಾರೋ ಅಂತ, ಯಾರಾದ್ರೂ ಒಬ್ರು ಗೆಲ್ಲಬೇಕು ಅಂತ, ಅದು ಸಾಯಿ ಗೋಲ್ಡೇ ಗೆಲ್ಲುವುದಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಟೀಮು ಸ್ಟ್ರಾಂಗು ಮಗ ಅಂತ ಹೇಳ್ತಾ ಇವತ್ತು ನಮ್ಮ ಕ್ವೀನ್ಸ್ ಎಲ್ಲರಿಗೂ ಕೂಡ ಶುಭವಾಗಲಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಟೀಮ್ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿ ಈ ಬಾರಿ ಕಪ್ ನಮ್ಮದೇ ಅಂತ ಹೇಳ್ತಾ ಮತ್ತೊಮ್ಮೆ ಈ ಜೆರ್ಸಿ ಮತ್ತು ಟ್ರೋಫಿ ಏನು ಇಂಟ್ರೊಡಕ್ಷನ್ ಕಾರ್ಯಕ್ರಮಕ್ಕೆ ನವರಸನ್ ಅವರು ಎಲ್ಲರನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಬಹುಶಃ ಹೆಣ್ಣುಮಕ್ಕಳು ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಆಗಲೇ ಹಿಂದೆ ನಾನು ಸಂಜಯ್ ಗೌಡರು KA01 ಅಂತೇಳಿ ಒಂದು ಆಲ್ಬಮ್ ಸಾಂಗ್ನ ಮತ್ತು ರೈತ ಗೀತೆಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಅದೇ ರೀತಿ ನವರಸನ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಆಟ ಮುಂದುವರಿಯಲಿ. ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಶಕ್ತಿ ಸಿಗಲಿ. ನಾವೆಲ್ಲ ಕೂಡ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ಏನೋ ಕಾರುಣ್ಯ ವಾಯ್ಸ್ ಬರ್ತಾ ಇದೆ ನನಗೆ. ಏನಂತೆ ಡೈಲಾಗಾ? 20ರಲ್ಲಿ ಫಿಗರ್ ರೀ, 30ರಲ್ಲಿ ಶುಗರು, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು.
60 ಮೇಲೆ ಯಾರು ಚೆನ್ನಾಗಿರ್ತಾರೋ ಅವರೇ ಸೂಪರ್ ರೀ. ನಮ್ಮ ದೇವೇಗೌಡರು ಸಾಯಿರ್ತಾರ, ಆಯ್ತಲ್ಲ? 60 ಮೇಲೆ ಅವರೆಲ್ಲ ಸೂಪರ್ ಅಂದೆ. ಅವ್ರಿಗೆ ಏನ್ ಕೇಳಿದ್ರು ಕೊಡ್ತೀನಿ, ಏನ್ ಕೇಳಿದ್ರು ಕೊಡೋಣ. ಅವ್ರ ಬಾಳು ಬಂಗಾರವಾಗ್ಲಿ, ಆಯ್ತಲ್ಲ? ಬಹುಶಃ ನಮ್ಮ ಟೀಮು ಒಳ್ಳೆ ಸ್ಫೂರ್ತಿಯಿಂದ ಇಲ್ಲಿ ಎಲ್ಲ ಕೂಡ ಸೇರಿದ್ದಾರೆ. ಬಹುಶಃ ಆಗಲೇ ನಾನು ಮಾತು ಕೊಟ್ಟಂಗೆ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಸ್ಪರ್ಧೆ ಅನ್ನೋದು ಭಾಳ ಮುಖ್ಯ. ಎಲ್ಲರೂ ಕೂಡ ಹೆಲ್ತ್ ಭಾಳ ಮುಖ್ಯ. ಅದರಿಂದ ಯಾರು ಇಂಜೂರ್ ಮಾಡಿಕೊಳ್ಳದೆ ಸುರಕ್ಷಿತವಾಗಿ ಆಟವನ್ನು ಆಟದ ರೀತಿಯಲ್ಲೇ ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾನು ಆಗಲೇ ಮಾತು ಕೊಟ್ಟಿದ್ದೆ, ಪ್ರತಿಯೊಂದು ಪ್ಲೇಯರು ಕೂಡ 10,000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತೀನಿ ಜ್ಯುವೆಲ್ರಿ ಶಾಪಿಂಗ್ ಮಾಡೋಕ್ಕಂತ ಹೇಳಿದ್ದೆ. ಎಲ್ರಿಗೂ ಕೊಡ್ತೀನಿ. ಮತ್ತೆ ಕ್ಯಾಪ್ಟನ್ಗೆ 20,000 ಅಂತ ಹೇಳಿದ್ದೀನಿ. ಎಲ್ಲ ಕ್ಯಾಪ್ಟನ್ಗೂ ಕೂಡ ಅವ್ರೆಲ್ಲರಿಗೂ ಸಿಗುತ್ತೆ. ಮತ್ತೆ ಫೇಸ್ ಯಾರಿದ್ದಾರೆ ಅವ್ರಿಗೂ 20,000ನೇ ಕೊಡ್ತೀನಿ, ಒಂದೊಂದು ಗಿಫ್ಟ್ ವೋಚರು. ಎಲ್ಲರೂ ಬಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಏನು 10ನೇ ತಾರೀಕು ಮಲ್ಲೇಶ್ವರಮಲ್ಲಿ ನಮ್ಮ 7ನೇ ಸ್ಟೋರ್ ಓಪನ್ ಆಗ್ತಾ ಇದೆ. ಬಂದು ನೀವೆಲ್ಲ ಕೂಡ ಶಾಪಿಂಗ್ ಮಾಡ್ಬೋದು, ನಿಮ್ಮ ಕನಸಿನ ಆಭರಣವನ್ನು ಖರೀದಿ ಮಾಡ್ಬೋದು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಗುಡ್ ಈವ್ನಿಂಗ್. ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ಅಂತ ಸರ್ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಇಡೀ ಟೀಮಲ್ಲಿ ಆ ಒಂದು ಜೋಶ್ ಇದೆ. ಆ್ಯಂಡ್ ಆಲ್ಸೋ ಪ್ರಾಕ್ಟೀಸ್ ಸೆಕ್ಷನಲ್ಲಿ ಎಲ್ಲರೂ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಹಾಗೆ ಎಲ್ಲರೂ ಇದೊಂದು ಹೆಲ್ತಿ ಗೇಮ್ ಥರ ಆಡಬೇಕು. ಬಿಕಾಸ್ ನವರಸನ್ ಅವ್ರು ಹೇಳಿದಾಗೆ ಇಟ್ಸ್ ಅ ದೇಸಿ ಗೇಮ್. ಆ್ಯಂಡ್ ನಾವು ಮೇನ್ ಈ ಟೂರ್ನಮೆಂಟ್ ನಡೆಸ್ತಾ ಇರೋ ಉದ್ದೇಶನೇ ಏನಂತಂದರೆ ಈ ಒಂದು ಕಬಡ್ಡಿನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಬೇಕು ಅಂತ. ಸೊ ಎಲ್ಲರೂ ಹುಡುಗಿರು ಆಡ್ತಿದ್ದೀರಾ, ಎಲ್ಲರೂ ಸೇಫಾಗಿ ಆಡಿ. ಆ್ಯಂಡ್ yes, I think we will rock this tournament and all the best to the every team and ನಮ್ಮ ಟೀಮ್ಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್. ಥ್ಯಾಂಕ್ ಯು. ಹೇಗಿದೆ ಟೀಮ್ ಪ್ರಿಪ್ರೇಷನ್ ಆಟಕ್ಕೆ? ಎಸ್, ಅದೇ ಹೇಳಿದ್ನಲ್ಲ, ನಮ್ಮ ಟೀಮ್ ಅಂದರೆ ಎಲ್ಲ ಟೀಮು ನೋಡ್ತಾ ಇದ್ದೀವಿ. ತುಂಬ ಹೆಲ್ದಿ ಅನ್ನೋ ಕಾಂಪಿಟೇಷನ್ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ದಾರೆ, ಬಟ್ ಎಲ್ಲರೂ ತುಂಬ ಜೋಶಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಹೋಪ್ ಎಲ್ಲರೂ ಸೇಫಾಗಿ ಆಡಲಿ ಅಂತ ಅಂದ್ಕೊಳ್ತೀನಿ. ಲವ್ಲಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸುಮಾರು ಹಬ್ಬಗಳು ಮುಗ್ದಿದೆ. ಸೊ ಐ ಹೋಪ್ ಎಲ್ರದ್ದು ಹಬ್ಬ ತುಂಬ ತುಂಬ ಚೆನ್ನಾಗಿತ್ತು. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಒಂದು ವೇದಿಕೆ ಮೇಲೆ ಇಷ್ಟೊಂದು 128 ಅಂದ್ರೆ ನೀವು ಎಷ್ಟು 130 ಗರ್ಲ್ಸ್. ಒಂದ್ಸತಿ ಜೋರಾಗಿ ಚಪ್ಪಾಳಿ ಬರಲಿ ಫ್ರಮ್ ಆಲ್ ದ ಗರ್ಲ್ಸ್ ಟು ಆಲ್ ದ ಗರ್ಲ್ಸ್. ಐ ಆಲ್ವೇಸ್ ಬಿಲೀವ್ ದಟ್ ವಿಮೆನ್ ಪವರ್ ಈಸ್ ದ ಸ್ಟ್ರಾಂಗೆಸ್ಟ್ ಪವರ್ ಅಂತ. ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಓನರ್ಸ್. ಪರ್ಸ್ನಲ್ ಆಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟು ಇಂಟ್ರೆಸ್ಟ್ ತಗೊಂಡು ಒಂದೊಂದು ಟೀಮ್ ತಗೊಂಡು ಎಫರ್ಟ್ಸ್ ಹಾಕಿ ಒಂದು ಟೂರ್ನಮೆಂಟ್ನ ಮಾಡಬೇಕು ಅಂತ ಒಟ್ಟಿಗೆ ಬಂದಿದ್ದೀರಾ ಅಂತ ತುಂಬಾ ಖುಷಿ. ಅದ್ರ ಜೊತೆಗೆ ಅಫ್ಕೋರ್ಸ್ ದ ಅಮೇಝಿಂಗ್ ಆಲ್ ದಿ ಅಮೇಝಿಂಗ್ ವಿಮೆನ್ ಇನ್ಕ್ಲೂಡಿಂಗ್ ದ ಸೂಪರ್ ವಿಮೆನ್ ಆಫ್ ಮೈ ಟೀಮ್. ಆಲ್ ಯು ಅಮೇಝಿಂಗ್ ವಿಮೆನ್ ಎಲ್ಲರೂ ಒಟ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡಿಕೊಂಡು ಈ ಥರ ಒಂದು ಎಫರ್ಟ್ ಹಾಕ್ತಿದ್ದೀರಾ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೂ ಎಲ್ರಿಗೂ, ಈ ಲೀಗ್ಗೂ ಚೆನ್ನಾಗಾಗಲಿ. ಆ್ಯಂಡ್ AVR has been a part of my family. Like ಎಲ್ಲರೂ ಗೊತ್ತಿರೋ ವಿಷಯ, more than 10 years ನಾವು ಪಾರ್ಟ್ನರ್ಸ್ ಆಗಿ ಒಂದು ಟೀಮ್ ಆಗಿ ಆಡ್ತಾನೆ ಇದ್ದೀವಿ ವೇರಿಯಸ್ ಲೀಗ್ಸಲ್ಲಿ. ಸೊ ಅದೇ ರೀತಿಯಲ್ಲಿ ನಮ್ಮ ಅಸೋಸಿಯೇಷನು ಮುಂದೆ ಹೋಗಲಿ. ಆಮೇಲೆ ವಿಲ್ ಪುಟ್ ಅ ಬೆಸ್ಟ್ ಫುಟ್ ಫಾರ್ವರ್ಡ್ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಮ್ಯಾಮ್, ಟೀಮ್ ಓನರ್ ಬಗ್ಗೆ ಒಂದೆರಡು ಮಾತುಗಳು. ಇವತ್ತು ಸರ್ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ, ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್. ಐ ಥಿಂಕ್ ಅವ್ರು ಜಾಸ್ತಿ ಮಾತಾಡೋ ಪರ್ಸನ್ ಇಲ್ಲ, ಯಾವತ್ತು ಕಾಣಿಸ್ಕೊಳ್ಳೋರು ಜಾಸ್ತಿ ಇಲ್ಲ, ಮಾತಾಡೋದು ಜಾಸ್ತಿ ಇಲ್ಲ. ಅವರು ವರ್ಕಲ್ಲಿ ಮತ್ತು ಅವ್ರ ಕ್ಷಮದಲ್ಲಿ ಎಫರ್ಟ್ಸಲ್ಲಿ ಕಾಣಿಸುತ್ತೆ ಅವ್ರು ಏನು ಅಂತ. ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ವಿ ಜಸ್ಟ್ ಲೈಕ್ ಟು ಪರ್ಫಾರ್ಮ್ ರಿಯಲಿ ವೆಲ್ ಇನ್ ದ ಟೂರ್ನಮೆಂಟ್ ಆ್ಯಂಡ್ ದ್ಯಾಟ್ಸ್ ವಾಟ್ ವಿ ವಾಂಟ್ ಟು ಡೂ. ವಿ ಆಲ್ವೇಸ್ ವಾಂಟ್ ಟು ಶೋ our work than more than our talks. So yeah, our ಪರವಾಗಿ ಕೂಡ we'll put our best foot forward. Yeah, thank you. ಹಾಗೂ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಟೀಮ್ ಪ್ಲೇಯರ್ಸ್ ಹಾಗೂ ಟೀಮ್ ಓನರ್ಸ್ಗೆ ನನ್ನ ನಮಸ್ಕಾರಗಳು. ನವರಸನ್ ಅವರು ಒಂದು ದೊಡ್ಡ ಇನಿಷಿಯೇಟಿವ್ ಇಟ್ಕೊಂಡು CWKL ಟೂರ್ನಮೆಂಟ್ನ ಆಯೋಜಿಸಿದ್ದಾರೆ. ಸೊ ಚೇತನ್ ಸರ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬರೀ ಪ್ರಾಕ್ಟೀಸ್ ತುಂಬಾ ವೀಡಿಯೋಸ್ ವೈರಲ್ ಆಗ್ತಾ ಇದೆ. ಸೊ ಎಲ್ಲರೂ ತುಂಬಾ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಕಾಂಪಿಟೇಷನ್ ಚೆನ್ನಾಗೇ ಇರುತ್ತೆ ಅಂತ ಭಾವಿಸ್ತಾ, ಐ ಹೋಪ್ ದ ಬೆಸ್ಟ್ ಟೀಮ್ ವೆನ್.
ಥ್ಯಾಂಕ್ ಯು. ನಿಮ್ ಪ್ರಕಾರ ಯಾರು ಸರ್ ಬೆಸ್ಟ್ ಟೀಮು? ಬಿ ದ ಬೆಸ್ಟ್ ಟೀಮ್ ವಿನ್. ನಮ್ಮ ತಾಯಣ್ಣಗೂ ನೋಡಿಲ್ಲ ನಾನು, ಗೊತ್ತಿಲ್ಲ. ನನ್ನ ಪ್ರಕಾರ ನಮ್ಮ ಟೀಮೇ ಬೆಸ್ಟ್ ಸರ್. ಎಸ್, AVR ಟಸ್ಕರ್ಸ್. ನವರಸನ್ ಸರ್. ಆದರೆ ಏನು ಗೊತ್ತಾ, ಇವಾಗ ಎಲ್ಲ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಯುಗಾದಿ ಆಗಿದೆ. ಯುಗಾದಿ ಇಸ್ ನಥಿಂಗ್ ಬಟ್ ಹೊಸ ವರ್ಷ. ಹೊಸ ವರ್ಷಕ್ಕೆ ಹೊಸ ಆಟ. ನಿಮ್ಗೆಲ್ಲರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಒಂದು ಕ್ರಿಕೆಟ್ ಬ್ಯಾಟು ಬಾಲು ಎಲ್ಲ ಹಿಡ್ಕೊಂಬಂದರೆ ಗೊತ್ತಾಗುತ್ತೆ ಅದು ಕ್ರಿಕೆಟ್ ಅಂತ. ಫುಟ್ಬಾಲ್ ಹಿಡ್ಕೊಂಬಂದರೆ ಗೊತ್ತಾಗುತ್ತೆ ನೆಕ್ಸ್ಟ್ ಫುಟ್ಬಾಲ್ ಮ್ಯಾಚ್ ಆಡ್ತಾರೆ ಅಂತ. ಎದುರಾಳಿಗೆ ತೊಡೆ ತಟ್ಟಿ ಬಾಗುರು ಒಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳೋದೇ ಕಬಡ್ಡಿ. ಅದನ್ನು ನೀವೆಲ್ಲರೂ ಆಡ್ತಿದ್ದೀರಿ. ಸೊ ಫ್ಯಾಬ್ಯುಲಸ್ ಜಾಬ್. ಎಲ್ಲರೂ ಆರಾಮಾಗಿ ಆಡಿ, ಹುಷಾರಾಗಿ ಆಡಿ. ಕಾಂಪಿಟೇಟಿವ್ ಸ್ಪಿರಿಟ್ ಎಲ್ಲರಲ್ಲೂ ಇದೆ. ಆ್ಯಂಡ್ ಗುಡ್ ಲಕ್ಸ್ ಟು ಈಚ್ ಒನ್ ಆಫ್ ಯು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಟೀಮ್ಗೆ ಗುಡ್ ಲಕ್ಸ್. ಗುಡ್ ಲಕ್ಸ್ ಟು ಅಸ್. ಹೇಗಿದೆ ತಯಾರಿ ಐಶು? ಎಲ್ಲರೂ ನಮ್ಮ ಹುಡುಗಿರೆಲ್ಲ ಶ್ರೀಲಂಕಾಗೆ ಹೋಗಿ ಆರಾಮಾಗಿ ಬಂದಿದ್ದಾರೆ. ಇವಾಗ ಟೂರ್ ಮಾಡ್ಕೊಂಡು ಬಂದ್ರ? ಪ್ರಿಪೇರ್ ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಪ್ರಿಪರೇಷನ್ ಮೈಂಡಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. 3ನೇ ತಾರೀಕು ಪ್ರಾಕ್ಟೀಸ್ ಇದೆ. ಎಲ್ಲರೂ ಪ್ರಾಕ್ಟೀಸ್ ಹೋಗ್ತೀರಾ ತಾನೆ? 100%. And you're doing a fabulous job, Rashmi. Thank you, Aishu. It's been a long time ಸಿಕ್ಕಿ ಐಶುಗೆ. I know. Nice meeting you. Nice and meeting you ರಾಗಿಣಿ too. ಮ್ಯಾಮ್. ನವರಸನ್ ಸರ್ ಈ ಥರ ಫೀಮೇಲ್ದು ಒಂದು ಕಬಡ್ಡಿ ಟೂರ್ನಿಮೆಂಟ್ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಈ ಥರ ಚೇತನ್ ಗೌಡರು ಎಸ್ ಅಂತ ಹೇಳಿದ್ದಾರೆ, ನೀವು ಒಂದು ಟೀಮನ್ನು ತಗೋಬೇಕು ಅಂತ ಹೇಳಿದಾಗ ಆಯಿತು ಮಾಡಿ ನವರಸನ್ ಸರ್, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಕಬಡ್ಡಿ ಟೂರ್ನಿಮೆಂಟನ್ನು ಫೀಮೇಲ್ಗಂತೂ ಮಾಡೋದು ತುಂಬ ಇಷ್ಟ. ಇಂಥ ಕ್ರೀಡೆಗಳು ನಾವು ಆಲೇ ಎಷ್ಟೋ ಒಂದು 20 ವರ್ಷ ಹಿಂದೆ ನೋಡಿರೋದು. ಈಗ ನೀವು ಮಾಡಿ ತುಂಬ ಒಳ್ಳೇದಾಗುತ್ತೆ. ಇದರಲ್ಲಿ ಸಕ್ಸಸ್ ಅಂತೂ ಹಾಗೆ ಆಗ್ತೀರಾ ಅಂತ ನವರಸನ್ ಸರ್ಗೆ ನಾವು, ಚೇತನ್ ಗೌಡರು, ಸುಮಾರು ಎಲ್ಲ ಈ ನೆಲ ಸ್ನೇಹಿತರು ಎಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಮಾಡಿ ನಾವು ಇದ್ದೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಇವತ್ತು ಕಬಡ್ಡಿ ಟೂರ್ನಿಮೆಂಟು 5-6ನೇ ತಾರೀಕು ಟೂರ್ನಿಮೆಂಟ್ ಇದೆ. ಟೂರ್ನಿಮೆಂಟ್ ಯಾರ ಗೆಲ್ಲಿ ಬಿಡಲಿ, ಒಟ್ಟಿನಲ್ಲಿ ನಮ್ಮ ಹೆಣ್ಮಕ್ಳಂತೂ ಸೇಫಾಗಿ ಮನೆಗೆ ಹೋಗ್ಬೇಕು. ಯಾರು ನಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಾರ್ದು. ನಾವು ಸಾಯಿಗೋಡ್ ಪ್ಯಾಲೇಸ್ ಥರ ನಾವೇ ಗೆಲ್ತೀವಿ ಅಂತ ಹೇಳಲ್ಲ. ನಾವು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೇಫಾಗಿ ಮನೆಗೆ ಹೋಗೋಣ, ಸೇಫಾಗಿ ಗೇಮ್ ಆಡೋಣ. ಹಾಂ, ನಮ್ಮದು RCB ಟೀಮ್ ಗೊತ್ತಾ ಸರವಣ ಸರ್? ನಾವು ಇನ್ನೂ ಘೋಷಣೆ ಮಾಡಿಲ್ಲ, 5ನೇ ತಾರೀಕು ಘೋಷಣೆ ಮಾಡ್ತೀವಿ. RCB ಟೀಮ್ ಇದ್ದಾಗ ನಮ್ಮದು ನೋಡಿ ಕಳಿಬೇಕಾರೆ, ನೋಡಿ ಒಂಥರ ಮಕ್ಕಳುಗಳು ನೋಡಿಬೇಕಾರೆ ಹೆಂಗಿದೆ, ಯಾವ ಥರ ಕಲರ್ ಆಗಿದ್ದಾರೆ ಅಂತ. ನಾವೆಲ್ಲಕ್ಕೂ ರೆಡಿ ಸರ್. ನೀವೇನು ಹೇಳ್ತೀರ ಅದಕ್ಕೆ ನಾವು ಪಕ್ಕದಲ್ಲಿ ಬಂದು ಕುತ್ಕೊತೀವಿ, ಬನ್ನಿ ಸರ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಮಾಡಿ ಅಂತ. ಅದೇ ಥರ ಖಂಡಿತ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ, ಎಲ್ಲರೂ ಸೇಫಾಗಿ ಆಡಿ. ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ನೀಟಾಗಿ ಸೇಫಾಗಿ ಆಡಬೇಕು. ಕಬಡ್ಡಿ ಅಂದ್ರೇ ಭಯ, ಎಲ್ಲರಿಗೂ ಭಯ ಆಗುತ್ತೆ. ಅವ್ರ ತಂದೆ ತಾಯಿಗಳೆಲ್ಲ ಭಯದಲ್ಲೇ ಕಳಿಸ್ತಾರೆ, ಕಬಡ್ಡಿ ಹೆಂಗಪ್ಪ ಏನಪ್ಪ ಅಂತ ಅಂದ್ಕೊಂಡು. ಅದಕ್ಕೆ ದಯವಿಟ್ಟು ಸೇಫಾಗಿ ಆಡಲಿ, ಎಲ್ಲರೂ ಸೇಫಾಗಿ ಆಡಿ ಮನೆಗೆ ಹೋಗಿ ಒಳ್ಳೇದಾಗಲಿ. ಹಾಗೆಯೇ ನಮ್ಮ 10ನೇ ತಾರೀಕು ನಮ್ಮ ಸ್ನೇಹಿತರು ವಾಮನ ಸಿನಿಮಾ ಬರ್ತಾಯಿದೆ. ಖಂಡಿತ ದರ್ಶನ್ ಸರ್ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದೇ ಥರ ನೀವು ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮದು 11 ಕಾಲ ವಿನಯ್ ಸರ್ ಹತ್ರ ಮಾತಾಡಿದ್ದೀನಿ. ನಾಳೆ ಇಲ್ಲ ನಾಡಿದ್ದು ರಾಘಣ್ಣವರು ಡೇಟ್ ಅನೌನ್ಸ್ ಮಾಡ್ತಾರೆ. ಎಲ್ಲ ಪ್ರೆಸ್ ಮೀಟ್ ಕರೆದ್ಬಿಟ್ಟು ರಾಘಣ್ಣ ನಾನೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫೋನಲ್ಲೂ. ವಿನಯ್ ಸರ್ ಇವತ್ತು ಮಾತಾಡಿದ್ದೀನಿ ಸರ್ ಅಂತ, ಅವ್ರು ಶೂಟಿಂಗಲ್ಲಿದ್ದಾರೆ. ಇನ್ನೊಂದು 2-3 ಡೇಸಲ್ಲಿ ನಮ್ಮ ಸಿನಿಮಾನ ಡೇಟ್ ಅನೌನ್ಸ್ ಮಾಡ್ತೀವಿ. ನಮ್ಮ ಸಿನಿಮಾಗೂ ಇದೇ ಥರ ಸಪೋರ್ಟ್ ಮಾಡಿ. ಎಲ್ಲ ಸಿನಿಮಾ ಪ್ರತಿ ಸ್ನೇಹಿತರು ಯಾರೇ ಸಿನಿಮಾ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಶ್ರವಣ ಸರ್ದು ಮಲ್ಲೇಶ್ವರಮಲ್ಲಿ 10ನೇ ತಾರೀಕು ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತಾಯಿದೆ. ಖಂಡಿತ 10ನೇ ತಾರೀಕು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವ ಥರ ಹೋಗಿ ಅವ್ರ ಅಂಗಡಿಯಲ್ಲೇ ವ್ಯಾಪಾರ ಮಾಡಿ. ನೀವು ಹೋಗಿ ನಮ್ಮ ಕಬಡ್ಡಿ ಟೂರ್ನಿಮೆಂಟಲ್ಲಿ ಅಂತೇಳಿ ಡಿಸ್ಕೌಂಟ್ ಮಾಡಿಸ್ಕೊಳ್ತಾರೆ. ಇಲ್ಲ ನನಗೆ ಹೇಳಿ, ನಾನೇ ಕರ್ಕೊಂಡು ನಿಮ್ಗೆ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಹಾಂ, ಮಾಡ್ತಾನೆ ಶ್ರವಣ ಸರ್, ಮಾಡಿ ಸರ್, ದೇವರು ಶಕ್ತಿ ಕೊಟ್ಟವನೇ. ನೋಡಿ ನಮ್ಮ ಹೆಣ್ಮಕ್ಳಿಗೆ ಒಡವೆ ಅಂದರೆ ಪ್ರಾಣ. ಹೆಣ್ಮಕ್ಳಿಗೆ ನೀವು ಮಾಡಿಕೊಡಿ ಸರ್, ಎಲ್ಲೂ ಆಗಲ್ಲ ಸರ್. ಹಾಂ, 65-70 ವರ್ಷ ನಮ್ಮ ಹೆಣ್ಮಕ್ಳಿಗೆ ಬದುಕಬೇಕು ಅಂದರೆ ನೀವು ಒಡವೆ ಕೊಡಿ. ಇದಂತೂ ಕನ್ಫರ್ಮು. ಯಾರೇ ಒಡವೆ ಅಂಗಡಿಗೆ ಹೋಗಿ ಹೆಣ್ಮಕ್ಳು ಕೇಳಿ, ನಾವು 60 ವರ್ಷ ಬದುಕಬೇಕು ಬಡವ ಸರ್ ಅಂತಾನೆ. ಹಾಂ, ಒಳ್ಳೇದಾಗುತ್ತೆ ಸರ್, ಎಲ್ಲರಿಗೂ ಮಾಡಿಕೊಡಿ. ನಮ್ಮ ಹೆಸ್ರು ಹೇಳಿ ಕೊಡ್ತಾರೆ ಸರ್. ಸಾಲ ನನಗೆ ಕೊಡಿ ಸರ್, ನಾನು ತೀರಿಸ್ತೀನಿ. ಒಡವೆ ಕೊಡಿ ಸರ್ ಹೆಣ್ಮಕ್ಳುಗಳಿಗೆ. ಥ್ಯಾಂಕ್ ಯು ಎಲ್ರಿಗೂ. ನಾನು ಏನು ಜಾಸ್ತಿ ಮಾತಾಡಬಾರ್ದು ಅಂದ್ಕಡೆ ಶ್ರವಣ ಸರ್ ನಾನು ಎಲ್ಲ ಮಾತಾಡ್ಬಿಟ್ರು, ಅದಕ್ಕೆ ನಾನು ಸುಮ್ಮನೆ ಅದೇ. ಥ್ಯಾಂಕ್ ಯು ಸರ್. ಏನು ಸರ್? ಹಾಂ, ನಾನು 100 ವರ್ಷ ಇರ್ತೀನಿ ಸರ್ ನಾನು. ಏನು ಸರ್, ಯಾಕೆ ಸರ್ 60 ವರ್ಷ ಆಗಬೇಕು? ನಾವೇನು ಮಾಡಿದ್ದೀವಿ? ಇನ್ನು ಕಬಡ್ಡಿಗಳು ಮಾಡ್ಸೋಣ ಇರಿ ಸರ್, ಇನ್ನೂ ಆ ಕ್ರೀಡೆಗಳು ಮಾಡ್ಸೋಣ. ಹಾಂ, ನಾವು ಜನಸೇವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಂ, ಏನು ಸರ್? ರಾಶಿ ಯಾವುದು ಗೊತ್ತಿಲ್ಲ ಸರ್. ಹೌದು,
ಕುಂಭರಾಶಿ ಏನೋ ನಿಮ್ಮ ಅಂಗಡಿಲಿ ವಿಶೇಷವಾಗಿ ಏನೋ ಕೊಡ್ತೀರಾ ಸರ್ ಕುಂಭರಾಶಿಯವ್ರಿಗೆ? ಏನಾರ ಹ್ಞೂ ಅಂದರೆ ನಾಳೆಗೆ ಅಲ್ಲಿ ಬಂದು ಹೋಗ್ತೀವಿ ಸುಮ್ಮನೆ. ನೋಡಿ ಸರ್, ನಮ್ಮ ನಾಗರಬಾವಿಲಿ ಇದೆ ಸರ್ ನಿಮ್ಮ ಬ್ರಾಂಚು, ಅಲ್ಲೇ. ಸರಿ, ಥ್ಯಾಂಕ್ ಯು ಎಲ್ರಿಗೂ. ನವರಸನ್ ಸರ್ ತುಂಬ ಒಳ್ಳೇದಾಯಿತು. ನಾನು ನವರಸನ್ ಸರ್ಗೆ ಇಷ್ಟು ಹೇಳೋದು, ಸರ್ ನೀವು ಮಾಡ್ತಾ ಇರೋದನ್ನ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೇದಾಗೇ ಆಗುತ್ತೆ. ನಮ್ಮ ಥರ ಸ್ನೇಹಿತರು ತುಂಬ ಜನ ನಿಮ್ಗೆ ಸಿಗ್ತಾರೆ, ಒಳ್ಳೊಳ್ಳೆ ಆಪರ್ಚುನಿಟಿ ಕೊಡ್ತೀರಾ, ಎಲ್ರಿಗೂ ಒಂದು ಕ್ರೀಡೆ ಅನ್ನೋದನ್ನ ಮುಂದೆ ತರ್ತಾ ಇದ್ದೀರಾ. ಒಳ್ಳೇದಾಗಲಿ ನವರಸನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಎಲ್ಲರಿಗೂ. ನಮಸ್ಕಾರ. ಇವತ್ತೇ ಗೊತ್ತಾಗಿದ್ದು ನಮ್ಮ ಓನರು ಇಷ್ಟು ಕಾಮಿಡಿ ಮಾಡ್ತಾರೆ ಅಂತ. ಇಷ್ಟು ಸ್ಫೂರ್ತಿಯಾಗಿ ಎಲ್ರಿಗೂ ಓಕೆ. ಅವ್ರು ನಿಮ್ಮ ಇನ್ಸ್ಪಿರೇಷನು, ನೀವು ಎಲ್ರದ್ದು ಇನ್ಸ್ಪಿರೇಷನ್ ಇವತ್ತು ನಗಕ್ಕೆ. ಸರ್ ಮಾತಾಡಿಲ್ಲ ಅದು ಇನ್ಸ್ಟಾಗ್ರಾಮ್ಗೆ ಹಾಕೋದಿಲ್ಲ ಸರ್, ನಮ್ಮನ್ನ ಅವರು ಮಾತಾಡೋದೇ ಹಾಕ್ತಾರೆ, ಮಾತಾಡಿಲ್ಲ ಹಾಕೋದೇ ಇಲ್ಲ, ಮಾತಾಡಿಲ್ಲ ಇನ್ಸ್ಟಾಗ್ರಾಮ್ ಹಾಕಲ್ಲ, ಯಾರು ಹಾಕಲ್ಲ, ಮಾತಾಡಿಲ್ಲ. CWKLನ ಆರ್ಗನೈಸರ್ಗೆ, ಎಲ್ಲ ಓನರ್ಸ್ಗಳಿಗೆ ತುಂಬ ಥ್ಯಾಂಕ್ ಯು. ಇದೊಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀರಾ, ಇದೊಂದು ಇವೆಂಟ್ ನಡೆಸ್ಕೊಡ್ತಾ ಇದ್ದೀರಾ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡಿ. ಆವಾಗಲಿಂದ ಆ್ಯಂಕರ್ ಕೇಳ್ತಾ ಇದ್ದಾರೆ ಬೆಸ್ಟ್ ಟೀಮ್ ಯಾವುದು ಅಂತ. ಯಾವ ಟೀಮ್ ಗೆಲ್ಲುತ್ತೋ ಅದೇ ಬೆಸ್ಟ್ ಟೀಮು. ಮಿಕ್ಕಿದ್ದೆಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ ಅಷ್ಟೇ. ನಿಮಗೆಲ್ಲರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ CWKL ಆಯೋಜನೆ ಮಾಡಿರುವಂತಹ ಈ ಒಂದು ಅಫಿಷಿಯಲ್ ಜರ್ಸಿ ಮತ್ತು ಟ್ರೋಫಿ ಇವೆಂಟ್ಗೆ ಬಂದಂಥ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ CWKLಲ್ಲಿ ಒಂದು ಟೀಮ್ ಆಗಿರೋಂಥ ನಮ್ಮ SSTR ಸಾಯಿ ಶಿಶಿರ್ ಟೂರ್ಸ್ ರೂಲರ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋಂಥ ಕಾರುಣ್ಯ ರಾಮ್ ಆಗ್ಬೋದು, ಸಿರಿ ರಾಜು ಆಗಿರ್ಬೋದು, ಕ್ಯಾಪ್ಟನ್ ಆಗಿರುವಂಥ, ಮತ್ತು ಎಲ್ಲ ನಮ್ಮ ಟೀಮ್ ಪ್ಲೇಯರ್ಸ್ ಏನಿದ್ದಾರೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್ ಹೇಳ್ತೀನಿ. ಅದರ ಜೊತೆಗೆ ಇಲ್ಲಿಗೆ ಬಂದಿರುವಂಥ ಎಲ್ಲ ಹಿರಿಯರು ಮತ್ತು ಟೀಮ್ ಓನರ್ಸು, ಕ್ಯಾಪ್ಟನ್ಸ್, ಎಲ್ಲ ಪ್ಲೇಯರ್ಸು ಕೂಡ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ನವರಸನ್ ಅವರು ಏನು ಇಷ್ಟೊಂದು ಶಾರ್ಟ್ ಟೈಮಲ್ಲಿ ಲೀಸ್ಟ್ 1 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಈ CWKLನ ತೊಗೊಂಡು ಬಂದಿದ್ದಾರೆ. ಸೊ 5th and 6th ಏನು ಆಯೋಜನೆಗೊಂಡಿರುವ ಪಂದ್ಯಾವಳಿಗಳು ತುಂಬ ಚೆನ್ನಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕಾತ್ರದಿಂದ ಕಾಯ್ತಾ ಇರ್ತೀನಿ. ಅದ್ರ ಜೊತೆಗೆ ಇನ್ನೇನು ಹೇಳ್ಬೇಕು ಸರ್, ಸಾಯಿ ಶಿಶಿರ್ ಟೂರ್ಸ್ ರೂಲರ್ಸ್ ಆ್ಯಂಡ್ ಎಸ್ಪೆಷಲಿ ನಮ್ಮ ಸರ್ವಣ ಸರ್ ಕಡೆಯಿಂದ, ಅವರಿಂದ ನಾನು ಇನ್ಸ್ಪೈರ್ ಆಗಿ ಅವರೇನು 10,000 ವೋಚರ್ ಅಂತ ಅನೌನ್ಸ್ ಮಾಡಿದ್ರು ಅವತ್ತು, ಅದೇ ದಿನವೇ ನಾನು 5,000 rupees ಟ್ರಾವೆಲ್ ವೋಚರ್ಸ್ನ ಅನೌನ್ಸ್ ಮಾಡಿದ್ದೀನಿ ನಮ್ಮ ಸಾಯಿ ಶಿಶಿರ್ ಟೂರ್ಸ್ ಕಡೆಯಿಂದ. ಆ್ಯಂಡ್ ಇದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೇ ಆಗಲಿ ಈ CWKLಗೆ ಪ್ರತಿಯೊಂದು ಹೆಣ್ಮಕ್ಳು ಕೆಲಸ ಮಾಡಿರ್ತಾರೋ, ಟೀಮ್ ಪ್ಲೇಯರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಇವ್ರ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಆ ವೋಚರ್ಸ್ನ ಕೊಡ್ತೀವಿ. ಅದನ್ನು ನೀವು ನಿಮ್ಮ ಎಲ್ಲನ ಟ್ರಾವೆಲ್ ಮಾಡಬೇಕಂದ್ರೆ ನಮ್ಮ ಸಾಯಿ ಶಿಶಿರ್ ಟೂರ್ಸಿಂದ ನಾವು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ಸು, ಗ್ರೂಪ್ ಪ್ಯಾಕೇಜಸ್ಸು, ವುಮೆನ್ ಸ್ಪೆಷಲ್ ಪ್ಯಾಕೇಜಸ್ಸು ಎಲ್ಲ ಕಂಡಕ್ಟ್ ಮಾಡ್ತೀವಿ. ನಿಮಗೆ ಮತ್ತು ಆ ವೋಚರ್ನ ನಿಮ್ಮ ಫ್ಯಾಮಿಲಿ ಪೀಪಲ್, ನಿಮ್ಮ ಅಪ್ಪ ಅಮ್ಮ ಅವರು ಕೂಡ ಬಂದು ಅದನ್ನು ಡಿಸ್ಕೌಂಟ್ ವೋಚರ್ ಆಗಿ ತಗೋಬೋದು. ಆ್ಯಂಡ್ ಎಸ್ಪೆಷಲಿ ಅನ್ಕೋಬೋದು, ಏನಪ್ಪ ಇದು ಫ್ಲೈಟ್ ಪ್ಯಾಕೇಜಸ್ಸು 5,000 ಕೊಡ್ತಾ ಇದ್ದಾರೆ, 50,000 1 ಲಕ್ಷ ಆಗ್ಬೋದು, ಅದಕ್ಕೆ 5,000 ಡಿಸ್ಕೌಂಟ್ ಏನು ಕೆಲಸ ಮಾಡ್ತಾರೆ ಅಂತ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ಸಾಯಿ ಶಿಶಿರ್ ಟೂರ್ಸಲ್ಲಿ ನಮ್ಮ ಪ್ಯಾಕೇಜಸ್ ಬೇಸಿಕ್ 12,000ದಿಂದ ಸ್ಟಾರ್ಟ್ ಆಗ್ತದೆ, 12,000 ಇದೆ. ಅರ್ಥ ಮಾಡ್ಕೊಂಡು ಯು ಕ್ಯಾನ್ ಯೂಸ್ ದಟ್ ಬೆನಿಫಿಟ್ ಅಂತ ಹೇಳ್ರಿ. ಥ್ಯಾಂಕ್ ಯು ಸರ್. ನೋಡಿ, ನೀವು ಯಾವುದೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಟೂರ್ ಹೋಗ್ಬೇಕಂದ್ರೆ ನಮ್ಮ ಸಾಯಿ ಶಿಶಿರ್ ಟೂರ್ಸ್ನ ಕನೆಕ್ಟ್ ಮಾಡಿ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಅದು CWKL ಹೆಸರು ಹೇಳಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟು ಇದೆ. ಹೌದು, ನೀವು ಎಲ್ಲೇ ಯಾವುದೇ ಟ್ರಿಪ್ ಹೋಗ್ಬೇಕಾದ್ರೆ, ಮದುವೆ ಆಗಿರೋ ಹನಿಮೂನ್ಗೆ ಹೋಗ್ಬೇಕಾದ್ರೆ ಸರ್ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಲ್ವಾ? ಹೆಣ್ಮಕ್ಳಿಗೆ ಫ್ರೀ ಬಸ್ ಅದು ಬರೀ ಕರ್ನಾಟಕದಲ್ಲಿ, ಇವ್ರು ಕೊಡ್ತಾ ಇರೋದು ಇಡೀ ವರ್ಲ್ಡ್ ವೈಡು ಪ್ರತಿಯೊಬ್ಬರು. ಆಯ್ತಾ? ನವರಸನ್ ಅವ್ರಿಗೆ ಹೇಳಿದೆ, ಇವತ್ತು ಹೊಸ್ತಡಕ್ಕೆ ಇವತ್ತೇ ಇಟ್ಕೊಂಡಿರ್ತೀರಲ್ಲ ಸರ್, ಮನೇಲಿ ಚೆನ್ನಾಗಿ ಊಟ ಮಾಡಿರ್ತೀವಿ, ಮತ್ತೆ ಈವ್ನಿಂಗ್ ಇಲ್ಲಿ ಹೆಂಗೆ ನೆಕ್ಸ್ಟ್ ಡೇ ಇಟ್ಕೋಬೋದಿತ್ತು. ಬಟ್ ಇಟ್ಸ್ ಓಕೆ. ಬಟ್ ಸೂಪರಾಗಿ ಮಾತಾಡಿದ್ರಿ ಸರ್. ನಂಗೆ ಆ ಲೈನ್ ಇಷ್ಟ ಆಯಿತು, ಮಾತಾಡಲಿಲ್ಲ ಅಂದರೆ ಯಾರು ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ ಅಂತ. ಇವಾಗ ನೋಡಿ, ಈ ಮಾತಿಗಾದರೂ ಸುರೇಶ್ ಸರ್ದು ಇವತ್ತು ಫುಲ್ ಅವ್ರದ್ದೇ ಟ್ರೆಂಡಿಂಗ್ ಇರ್ಬೇಕು ಪ್ಲೀಸ್. ಅವ್ರು ತುಂಬ ನೊಂದ್ಕೊಂಡು ಹೇಳಿದ್ದಾರೆ. ಸಾಯಿ ಶಿಶಿರ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ನಮ್ಮ ಟೀಮ್ ಓನರ್ ಗಜೇಂದ್ರ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಓನಿಂಗ್ ದಿಸ್ ಟೀಮ್ ಆ್ಯಂಡ್ ಈಗಲ್ ಮೀಡಿಯಾ ಪ್ರೆಸೆನ್ಸ್
ನವರಸನ್ ಅವರು ಈ ಒಂದು CWKL ಇನಿಷಿಯೇಟ್ ಮಾಡಿದ್ದು ವೆರಿ ಹ್ಯಾಪಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರಲ್ಲ, ಕಬಡ್ಡಿ ಅನ್ನೋದು ಒಂದು ಅದ್ಭುತವಾದ ಗೇಮು. ತುಂಬ ಜನ ಬ್ಯಾಕ್ವರ್ಡ್ ಆಗ್ತಾಯಿದ್ರು. ಸೊ ಮುಂದೆ ಬರಲಿ, ಇದು ನಮ್ಮ ಕರ್ನಾಟಕದಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಒಂದು ಹೆಸರನ್ನ ಪಡೀಲಿ ಅಂತ ಒಂದು ಇನಿಷಿಯೇಟ್ ತೊಗೊಂಡಿದ್ದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಬ್ಯೂಟಿಫುಲ್ ಲೇಡೀಸ್ಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆ ತುಂಬ ಸ್ಟ್ರಾಂಗೆಸ್ಟ್ ಓನರ್ಸ್ ಎಲ್ಲರೂ ಫ್ರಂಟ್ ಲೈನಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಇನಿಷಿಯೇಟಿವ್ ಕೈ ಜೋಡಿಸಿದ್ದಕ್ಕೆ. ಎಲ್ಲರೂ ಅದ್ಭುತವಾಗಿ ಒಳ್ಳೆ ಫ್ರೆಂಡ್ಸು, ನಾವಿಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ಎಂಜಾಯ್ ಮಾಡೋಣ, ಗೇಮ್ ಥರ ಆಡೋಣ, ಬಟ್ ಲಿಟಲ್ ಸೆಲ್ಫಿಶ್. ಅಫ್ಕೋರ್ಸ್ ನಮ್ಮ ಗರ್ಲ್ಸ್ ಎಲ್ಲ ರಾಕ್ ಮಾಡೋಕ್ಕೆ ರೆಡಿ ಇದ್ದಾರೆ, ಆರ್ಯ, ಸಿರಿ, ಸುಷ್ಮಾ ಎಲ್ಲ. ಸೊ ಟ್ರೋಫಿ ಮಾತ್ರ ಬಿಟ್ಕೊಡೋದು ಬೇಡ, ಏನಂತೀರ ಗರ್ಲ್ಸ್? ಎಸ್ 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 ಕಾಂಪಿಟೇಷನ್ ಆಗೇ ಇರಲಿ ಅಲ್ಲ, ಫ್ರೆಂಡ್ಶಿಪ್ ಟೇಬಲ್ ಹತ್ರ ಇರಲಿ ಅಂತ. ಓಕೆನಾ? ಓಕೆ, ಡನ್. So let's rock this CWKL, take this to the next level. All the very best. ಇದು ಜೋಶ್ ಅಂದ್ರೆ ನಮ್ದು ಒಂದು ಸಿಗ್ನೇಚರ್, ಓಕೆನಾ? ನಾವು ಫಸ್ಟ್ ಓಪನಿಂಗ್ ಕಂಗ್ರ್ಯಾಚುಲೇಷನ್ಸ್ ನವರಸನ್ ಸರ್, ಒಂದು ಒಳ್ಳೆ ಟೂರ್ನಮೆಂಟ್ ತಂದಿದ್ದೀರಾ. ಎಲ್ಲರೂ ಕ್ರಿಕೆಟ್, ಬ್ಯಾಡ್ಮಿಂಟನ್, ವೇರಿಯಸ್ ಸ್ಪೋರ್ಟ್ಸ್ನ ಆಡ್ತಾರೆ, ಬಟ್ ರಿಸ್ಕ್ ತೊಗೊಂಡು ಕಬಡ್ಡಿನ ತೊಗೊಂಬಂದಿದ್ದಾರೆ. ಇಟ್ಸ್ ಡೆಫಿನೆಟ್ಲಿ ಅ ರಿಸ್ಕಿ ಗೇಮ್. ಎಷ್ಟೇ ಕೇರ್ಫುಲ್ಲಾಗಿ ಆಡಿ ಅಂತ ಏನೇ ಹೇಳಿದ್ರೇನು, ಒಂದು ಸತಿ ಕಬಡ್ಡಿ ಅಂತ ಸ್ಟಾರ್ಟ್ ಆದರೆ ಒಂಚೂರು ವೈಲೆಂಟ್ ಆಗೇ ಆಗುತ್ತೆ. ಸೊ ಎಲ್ಲರೂ ಸೇಫಾಗಿ ಆಡಿ, ಬಿಕಾಸ್ ಹುಡುಗಿರಲ್ಲ, ಆ್ಯಂಡ್ ಆಲ್ ಆಫ್ ಇಸ್ ಮೋಸ್ಟ್ ಆಫ್ ದೆಮ್ ಆರ್ ಆರ್ಟಿಸ್ಟ್. ಸೊ ನಮ್ಮ ಫೇಸ್ನೆಲ್ಲ ಕಾಪಾಡಿಕೊಂಡು, ಫೇಸು, ಕೂದಲು, ಬಾಡಿ, ನೇಲ್ಸು ಎಲ್ಲ ಸೇಫಾಗಿ ನೋಡಿಕೊಂಡು ಆರಾಮಾಗಿ ಆಡಿ ಗೇಮ್ನ ಎಂಜಾಯ್ ಮಾಡ್ಕೊಂಡು ಆಡೋಣ. ಆ್ಯಂಡ್ ನೋಡೋಣ, ಸ್ವಲ್ಪ ನಮ್ಮ ಟೀಮ್ಗೆ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ನಾವು ಗೆದ್ದು ಟ್ರೋಫಿ ತೊಗೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಈ CWKL ಟೂರ್ನಮೆಂಟು ಸ್ಟಾರ್ಟ್ ಆದಾಗಿಂದನೂ ನೋಡ್ತಾ ಇದ್ದೀನಿ, ಅದು ತುಂಬ ಹೈ ಪಿಚ್ಚಲ್ಲೇ ಹೋಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಬ್ರದರ್. ಸೊ ಹೀಗೆ ನಿಮ್ಮದು ಏನು ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಮಾಡ್ತೀರಾ, ಹಾಗೆ ಎಲ್ಲ ರಾಜ್ಯದಲ್ಲೂ ಮಾಡಿ, ಕಂಟಿನ್ಯೂ ಮಾಡಿ. ಸೊ ಅದೊಂದು ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಲಿ ಅಂತ ಹಾರೈಸ್ತೀನಿ. ಸೊ ಹಾಗೆ ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಎಲ್ಲರೂ ತುಂಬ ಉತ್ಸಾಹದಿಂದ ಇದ್ದಾರೆ. 5ನೇ ತಾರೀಕು 6ನೇ ತಾರೀಕು ಉತ್ಸವ ಮಾಡೋದು ಗ್ಯಾರಂಟಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಟೀಮವ್ರಿಗೆ ನಾನು ಹೇಳಿದ್ದೀನಿ, ಸೊ ಬೇರೆ ತಂಡನ ನಾವು ಸೋಲಿಸ್ತೀವಿ ಅನ್ನೋ ಮನೋಭಾವದಲ್ಲಿ ಆಡಬೇಡಿ, ನಾವು ಗೆಲ್ತೀವಿ ಅನ್ನೋ ಮನೋಭಾವದಲ್ಲಿ ಆಡಿ, ನಾವು ಗೆಲ್ತೀವಿ. 6ನೇ ತಾರೀಕು ಉತ್ಸವ ನಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. CWKLನ ನವರಸನ್ ಸರ್ ಸ್ಟಾರ್ಟ್ ಮಾಡಿರಬಹುದು, ಆದರೆ CWKLಗೆ ತೂಕ ಬಂದಿದ್ದೆ ನಮ್ಮ ಟೀಮಿಂದ. ಸ್ವಲ್ಪ ಭಯ ಇರಲಿ. ಚೇತನ್ ಗೌಡ್ರು ಸರ್ ಚಿರತೆ ಹಾಕೊಂಡು ಬಂದಿರ್ಬೋದು, ಬೇರೆಯವರು ಹುಲಿ, ಚಿರತೆ, ಆನೆ ಅಂತ ಹೆದರಿಸಿದ್ರು. ಒಂದ್ಸಲ ನಮ್ಮ ಘಟಗಳನ್ನ ನೋಡಿ, ಸೊ ನಮ್ಮ ಘಟಗಳನ್ನ ನೋಡಿದ್ರೆ ಎಲ್ಲರೂ ಹೆದರಲೇಬೇಕು. ಸೊ ಹಾಗಾಗಿ ನಮ್ಮ ಟೀಮಲ್ಲಿ ಉತ್ಸಾಹ ಜಾಸ್ತಿ ಇದೆ, ಡೆಡಿಕೇಶನ್ ಜಾಸ್ತಿ ಇದೆ. ಸೊ ನಮ್ಮ ಟೀಮ್ ಗೆಲ್ಲಬೇಕು, ಉತ್ಸವ ವಾರಿಯರ್ಸೇ ಗೆಲ್ಲಬೇಕು. ಬೇರೆಯವ್ರ ಥರ ಎಲ್ಲರೂ ಚೆನ್ನಾಗಿ ಆಡಿ ಯಾರು ಗೆದ್ದರೂ ಖುಷಿನೇ ಅಂತ ಹೇಳಲ್ಲ, ನಮ್ಮ ಟೀಮೇ ಗೆಲ್ಲಬೇಕು, ಆಯಿತಾ? ನಮ್ಮನ್ನ ಬಿಟ್ಟರೆ ಸಾಯಿ ಗೋಲ್ಡ್ ಅವ್ರು ಗೆಲ್ಲಿ. ಯಾಕಂದರೆ ಸಾಯಿ ಗೋಲ್ಡ್ ಸರು ಒಂದು ಆ್ಯಡ್ ಮಾಡಿಸಿದ್ದಾರೆ, ಅದು ಬಿಟ್ಟರೆ ಎಲ್ರಿಗೂ 10,000 ಕೊಡ್ತಾ ಇದ್ದಾರೆ ಎಲ್ಲ ಹುಡುಗಿರಿಗೂ. ಹಾಗಾಗಿ ಉತ್ಸವ ವಾರಿಯರ್ಸ್ ಗೆಲ್ಲಬೇಕು, ಇಲ್ಲ ಅಂದರೆ ಸಾಯಿ ಗೋಲ್ಡ್ ಗೆಲ್ಲಬೇಕು. ಎಲ್ರಿಗೂ ನಮಸ್ಕಾರ. CWKL ಅನ್ನೋ ಒಂದು ಟೂರ್ನಮೆಂಟ್ನ ಹುಟ್ಟು ಹಾಕಿದ ನವರಸನ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಫಸ್ಟು. ಈ ಟೂರ್ನಮೆಂಟು ಇಷ್ಟು ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಮೂಲ ಕಾರಣ ಆದ್ರೆ ನಮ್ಮ ಮೀಡಿಯಾದವ್ರಿಗೆ ಒಂದು ಚಪ್ಪಾಳೆ ಬರಲಿ. ಯಾಕಂದರೆ ಇವತ್ತಿನ ಲಾಸ್ಟ್ 1 ಮಂತ್ ನೀವು ನೋಡ್ತಾ ಬಂದರೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಆಗ್ಬೋದು, ಎಷ್ಟು ಮಟ್ಟಿಗೆ ಈ ಟೂರ್ನಮೆಂಟ್ ರೀಚ್ ಆಗಿದೆ ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಟೂರ್ನಮೆಂಟ್ ರೀಚ್ ಆಗಿದೆ. ಸೊ 5-6 ಮ್ಯಾಚ್ ನಡೀತಾ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಸೇಫಾಗಿ ಆಡಿ, ಸ್ಪೋರ್ಟಿವ್ ಆಗಿ ಆಡೋಣ. ಸೊ ಯಾರು ಗೆದ್ರೂ ಸೊ ನಮ್ಮ ಹೆಣ್ಮಕ್ಳಿಗೆ ಗೆದ್ದಂಗೆ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಥ್ಯಾಂಕ್ ಯು.
ಎಲ್ಲರಿಗೂ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ, ಜೋಶು ಕಡಿಮೆ ಆಗಿದೆ. ನಮ್ಮ ಟೀಮ್ ಕ್ಯಾಪ್ಟನ್ ಕೂಡ ಟುಡೇ ಡ್ಯೂ ಟು ಸಮ್ ರೀಸನ್ಸ್ ಶಿ ಇಸ್ ಆಬ್ಸೆಂಟ್. ಬಟ್ ಐ ವಾಂಟ್ ಟು ಸ್ಪೀಕ್ ಸಮ್ ವರ್ಡ್ಸ್ ನಮ್ಮ ಟೀಮ್ ಕಡೆಯಿಂದ ಹಾಗೂ ಕ್ಯಾಪ್ಟನ್ ಕಡೆಯಿಂದ. ನನ್ನ ಹೆಸರು ರಾಗಿಣಿ ಅಂತ ಹೇಳಿ. ಇಲ್ಲಿ ಭಾಳಷ್ಟು ಇವಾಗ ತುಂಬ ಹೊತ್ತು ನೋಡಿದ್ವಿ, ಎಲ್ಲ ಟೀಮ್ ಬಂದರು, ಪ್ರಮೋಷನ್ಸ್, ಮೂವಿ ಪ್ರಮೋಷನ್ಸ್ ಆಯಿತು, ಗೋಲ್ಡ್ ಪ್ಯಾಲೇಸ್ ಪ್ರಮೋಷನ್ ಆಯಿತು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರಮೋಷನ್ ಆಯಿತು. ಇದೇ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ನಾನು ಒಂದು ಕಬಡ್ಡಿ ಪ್ಲೇಯರ್ ಮುಂಚೆನೂ ಎಲ್ಲರೂ ಅಫ್ಕೋರ್ಸ್ ಹುಡುಗಿಯರು ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸಲ್ಲಿ ಖಂಡಿತವಾಗಿಯೂ ಕಬಡ್ಡಿ ಆಡಿರ್ತಾರೆ. ಇಷ್ಟೇ ಪ್ರಿಫರೆನ್ಸು ಈ ಎಂಡ್ ಆಫ್ ದ ಸೀಸನಲ್ಲಿ ಕಬಡ್ಡಿನೂ ಪ್ರಮೋಟ್ ಆದರೆ ಇಷ್ಟೇ ಖುಷಿ ಆಗುತ್ತೆ ನಮಗೆ. ಸಿನಿಮಾ ಇದ್ರೊಟ್ಟಿಗೆ ಕಬಡ್ಡಿ ಗೇಮ್ ಕೂಡ ಇಷ್ಟೇ ಮಟ್ಟಿಗೆ ಪ್ರಮೋಷನ್ ಸಿಗಲಿ ಅನ್ನೋದು ನನ್ನ ಆಶಯ. ಖಂಡಿತವಾಗಿ ಇಲ್ಲಿ ಎಷ್ಟೋ ಜನ ಕಬಡ್ಡಿ ಪ್ಲೇಯರ್ಸ್ ಇರೋರಿಗೂ ಅದೇ ಆಶಯ ಇರುತ್ತೆ. ಇವತ್ತೆಲ್ಲ ಮಾಡೆಲ್ಸ್ ಥರ ಬಂದಿದ್ದೀವಿ, ಸಾಂಗಲ್ಲೂ ಸಹ ಮಾಡೆಲ್ಸ್ ಥರ ಬಂದು ಕೋರ್ಟಲ್ಲಿ ದುರ್ಗೆಯರ್ ಥರ ಆಡೋದು ಹೆಣ್ಮಕ್ಳ ಕೈಯಲ್ಲಿದೆ. ಚೆನ್ನಾಗಿ ಕಬಡ್ಡಿ ಸ್ಪೋರ್ಟ್ನ ಸ್ಪೋರ್ಟಿವ್ ಆಗಿ ಆಡಿ ಚೆನ್ನಾಗಿ ಎಲ್ಲರೂ ಆಡೋಣ. ಕಬಡ್ಡಿನೂ ಇದೇ ರೀತಿಗೆ ನಾವು ಪ್ರಮೋಟ್ ಮಾಡೋಣ. ಆ್ಯಸ್ ಈಕ್ವಲಿ ಪ್ರಮೋಟಿಂಗ್ ದ ಮೂವೀಸ್ ಆ್ಯಂಡ್ ಅದರ್ ಬಿಸ್ನೆಸಸ್, ವಿ ಈಕ್ವಲಿ ಪ್ರಮೋಟ್ ದ ಸ್ಪೋರ್ಟ್. ಮೇನ್ ಕಾನ್ಸೆಪ್ಟ್ ಇಸ್ ಸ್ಪೋರ್ಟ್ ಓನ್ಲಿ, ಸೊ ವಿಲ್ ಡೂ ದಟ್ ಆ್ಯಸ್ ವೆಲ್. ಥ್ಯಾಂಕ್ ಯು ಅನಿಲ್. ಇದರಲ್ಲಿ ಸ್ಪೆಷಲ್ ಯಾವುದೇ ಒಂದು ಗೇಮಲ್ಲಿ ಇಂಪಾರ್ಟೆಂಟ್ ಅಲ್ಲ, ಯಾವಾಗಲೂ ಪಾರ್ಟಿಸಿಪೇಷನ್ನೇ ಇಂಪಾರ್ಟೆಂಟು. ಅಂಥ ಒಂದು ಪಾರ್ಟಿಸಿಪೇಷನ್ನ ಮಾಡ್ತಿದ್ದೀವಿ. ಎಲ್ಲ ಟೀಮ್ ಜೊತೆ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ರಿಗೂ ಆಲ್ ದ ಬೆಸ್ಟ್.